ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಗ್ರಂಥಗಳು ಅಥವಾ ಪುಸ್ತಕಗಳು ನಮ್ಮ ಜೀವನಕ್ಕೆ ಸಂಜೀವಿನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಭವಿಷ್ಯಕ್ಕೆ ನಿಜವಾದ ಮೂಲ ಅರ್ಥ ಅಂತಂದರೆ ಏನು ಗುರುಗಳೇ? ನಾವು ಅಂದ್ಕೊಂಡಿರೋದು ಮುಂದೆ ಏನಾಗುತ್ತೋ ಅಥವಾ ನಾವು ಬಯಸಿದ ನಮಗೆ ಸಿಕ್ಕಿದ್ರೆ ಭವಿಷ್ಯದಲ್ಲಿ ಕನಸು ಕಾಣಬೇಕು, ಈ ರೀತಿ ಹಲವಾರು ಗೊಂದಲಗಳು ನಮ್ಮಲ್ಲೂ ಇದೆ ಗುರುಗಳೇ. ನಿಜವಾದ ಅರ್ಥ ಅಂದರೆ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಅಂದ ತಕ್ಷಣ ಎಲ್ರಿಗೂ ಕಿವಿ ಸ್ವಲ್ಪ ಓಪನ್ ಆಗಿಬಿಡುತ್ತೆ. ಹಾಂ ಗುರುಗಳೇ. ಆಸೆ, ನಮ್ಮ ಭವಿಷ್ಯ ತಿಳ್ಕೋಬೇಕು, ಮಕ್ಕಳ ಭವಿಷ್ಯ ತಿಳ್ಕೋಬೇಕು. ನನಗೆ ಒಂದು ಅನುಮಾನ ಏನು ಅಂದರೆ, ನಿಮ್ಮ ಪ್ರಶ್ನೆಲೇ ಉತ್ತರ ಇದೆ, ಭವಿಷ್ಯ ಹೆಂಗೆ ಕೇಳ್ತೀರಾ ಅಂತ ನಾನು ಅನ್ಕೋತೀನಿ. ನೀವು ಕೇಳುವ ಪ್ರಶ್ನೆಯಲ್ಲೇ ಉತ್ತರ ಅದರಲ್ಲೇ ಇದೆ. ನಮ್ಮ ಮಕ್ಕಳ ಭವಿಷ್ಯ ಅಂತಾರೆ ಅಥವಾ ನನ್ನ ಭವಿಷ್ಯ ಅಂತಾರೆ, ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ಲ. ಅರ್ಥ ಆಗಿಲ್ಲ ಅಂತ್ಯ ಜನಕ್ಕೆ. ಅಂದರೆ ನಮ್ಮ ಭವಿಷ್ಯ ನಮ್ಮಲ್ಲೇ ಇರೋದು ಅನ್ನೋದು ಅರ್ಥ ಆಗಿಲ್ಲ ಅಂತನಾ ಗುರುಗಳೇ? ಅಂದರೆ ಭವಿಷ್ಯ ಅಂತಕ್ಕಂಥದ್ದು ಈಗ ನೀವು ಏನು ಅನುಭವಿಸ್ತಾ ಇದ್ದೀರೋ ಅದೇ ಭವಿಷ್ಯ. ಈಗ ಬೇಜಾರಲ್ಲಿದ್ದೀನಿ, ಅದೇ ಭವಿಷ್ಯ. ಮುಂದಕ್ಕೇನು ಕೇಳ್ತೀಯ ಅಲ್ಲಿ? ಈಗ ನನಗೆ ಹುಷಾರು ತಪ್ಪಿದೆ, ಅದೇ ಭವಿಷ್ಯ. ನನಗೆ ಹೆಂಡತಿ ಓಡೋಗ್ಬಿಟ್ಲು, ಅದೇ ಭವಿಷ್ಯ. ಅಂದರೆ ಭವಿಷ್ಯ ಅಂತಂದರೆ ಮುಂದಿಂದು ಅಂತ ಅಲ್ವಾ ಗುರುಗಳೇ? ಅಮ್ಮ, ಈಗಿಂದಿರೋದೇ ನಿನ್ಗೆ ಗೊತ್ತು ಮಾಡ್ಕೊಳ್ಳಿಲ್ಲ, ಮುಂದಿನ ತಗೊಂಡೇನು ಮಾಡ್ತೀಯಪ್ಪ? ಇದು ಪ್ರೆಸೆಂಟ್ ಗುರುಗಳೇ. ಇವಾಗ ಏನಾಯ್ತು, ಇವಾಗ ನೀವು ಬೇಜಾರಿರೋದು ಅದು ಪ್ರಪಂಚದ ಇತಿಹಾಸದಲ್ಲಿ ನಾವು ತಿಳ್ಕೊಂಡ್ರೆ ಅದಕ್ಕೆ ಹೇಳೋದು ಪ್ರಶ್ನೆಲೇ ಉತ್ತರ ಇದೆ ಅಂತ ಏನೇ ಕೇಳಿದೆ, ಇದಕ್ಕೆ ಹೇಳ್ತಾ ಇರೋದು. ಮುಂದೆ ಅನ್ನೋದು ಏನಿದೆ, ಬೆಳಿಗ್ಗೆ ಅನ್ನೋದು ಯಾರು ಕಾನ್ಫಿಡೆನ್ಸ್ ಏನು, ನಾಳೆ ಇರುತ್ತೆ ಅಷ್ಟೇ, ನಿನಗೆ ಸಿಗುತ್ತಾ ಗ್ಯಾರಂಟಿ ಇಲ್ಲ. ಮತ್ತು ಅದನ್ನು ತಗೊಂಡೇನು ಮಾಡ್ತೀಯ ನೀನು? ಒಂದು ವಿಷಯ, ನೆನ್ನೆ ಅದನ್ನು ಅನುಭವಿಸಿದ್ಯಾ? ಹೌದು, ಗೊತ್ತಾಗಿದೆ, ಹೌದಾ? ಈಗ ಅದಕ್ಕೆ ನೀನು ರಿಪೇರಿ ಮಾಡ್ಕೊಂಡ್ರೆ ಇವತ್ತು ಚೆನ್ನಾಗಿರುತ್ತೆ. ರಿಪೇರಿ ಆಗೇ ಇಲ್ವಲ್ಲ, ನೀನು ಹಂಗೆ ಇದೆಯಾ? ಮತ್ತು ನಾಳೆ ಹೆಂಗೆ ಕೇಳ್ಬೇಕು ನೀನು? ಈಗ ನೆನ್ನೆದು ಗೊತ್ತಾಗಿದೆ, ತಪ್ಪಾಗಿದೆಯೋ, ಪ್ರಾಫಿಟ್ ಆಗಿದೆಯೋ, ನಷ್ಟ ಆಗಿದೆಯೋ ನನಗೆ ಗೊತ್ತಾಗಿದೆ. ಇದನ್ನು ಇವತ್ತು ಅದನ್ನು ನೆನ್ನೆ ಆಗಿದ್ದ ತಪ್ಪು ಇವತ್ತು ಆಗಬಾರ್ದು ಅಂತ ಪರಿವರ್ತನೆ ಆದ ಭವಿಷ್ಯ. ನಾಳೆಗೆ ಇದಕ್ಕಿನ್ನ ವೆರಿ ಗುಡ್ ಡೇ. ಇವತ್ತು ಬರೀ ಗುಡ್ ಡೇ, ನಾಳೆಗೆ ಇನ್ನೂ ವೆರಿ ಗುಡ್ ಡೇ. ಸೊ ಪರಿವರ್ತನೆ ನೆನ್ನೆಗೂ ಇನ್ನೂ ತಿದ್ದುಕೊಂಡೇ ಅಲ್ಲ, ನೀನು ಹಂಗೆ ಇದೆಯಾ ಅಂದರೆ ನೆನ್ನೆ ಹಂಗಾಯಿತು ಇವತ್ತು ಆಗಲ್ಲ ಬಿಡು ಅಂದರೆ ಅಷ್ಟೇ. ನಾಳೆ ಭವಿಷ್ಯ ಯಾಕಲ್ಲಿ? ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ನಾವು ಮಾತಾಡೋ ಮಾತಲ್ಲೇ ಪ್ರಶ್ನೆಗೆ ಉತ್ತರ ಇರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ನಿಜಕ್ಕೂ ಇಲ್ಲ ಗುರು. ನಮ್ಮ ಮಾತಿನಲ್ಲೇ ನಮ್ಮ ಉತ್ತರ ಇದೆ ಅಂತ ತಿಳ್ಕೊಂಬಿಟ್ರೆ ಮಾತು ಕಮ್ಮಿ ಆಗತ್ತೆ, ಸಮಯ ಉಳಿಯತ್ತೆ, ಆಯುಷ್ ಜಾಸ್ತಿ ಆಗತ್ತೆ. ನಾವು ಆಯುಸ್ನ ನಾವೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಏನಕ್ಕೆ? ವಾದ ವಿವಾದ, ತರ್ಕ, ಅದಂಗೆ ಇದಂಗೆ. ಸೊ ಇದರಿಂದ ನಮ್ಮ ಆಯಸ್ಸು ಕಳ್ಕೊತಾ ಇದ್ದೀವಿ, ಮನುಷ್ಯಾಂತಿನ ಕಳ್ಕೊತಾ ಇದ್ದೀವಿ. ಫಸ್ಟು ಮಾತನ್ನು ನಾವು ಮನಸ್ಸಿಗೆ ನಾಟಿಸ್ಬೇಕು. ನಮ್ಮದು ಮನಸ್ಸು ಅಂತ ಇದೆಯಲ್ವಾ, ಆ ಮನಸ್ಸಿಗೆ ಲಿಂಕ್ ಕೊಡಿ, ಗೊತ್ತಾಗತ್ತೆ ನಿಮಗೆ. ಮನಸ್ಸಿಗೆ ಲಿಂಕೇ ಕೊಡಲ್ಲ, ಬತ್ತದಂಗೆ ಡೆಲಿವರಿ. ಹೌದು, ಹೌದಾ? ಮಕ್ಕಳಿಗೂ ಅದೇ ಕಲಿಸ್ತಾ ಇದ್ದೀರಾ? ಅದೇ ಬೆಪ್ಪುಂಡಿದೆ ಮಾತಾಡು, ಇವರೇ ಹೇಳ್ಕೊಡೋದು. ಇವ್ರಿಗೂ ಗಂಧ ಗೊತ್ತಿಲ್ಲ, ಮಕ್ಕಳಿಗೂ ಅದನ್ನು ಹೇಳ್ಕೊಡಲ್ಲ. ಹೋಗ್ಲಿ ಶಿಕ್ಷಣದಲ್ಲಿ ಹೇಳ್ಕೊಡ್ತಾರಾ? ಸಾಧ್ಯನೇ ಇಲ್ಲ. ಮತ್ತು ಯಾರು ಹೇಳೋರೆ, ಅದಕ್ಕೆ ಬ್ರೇಕ್ ಹಾಕೋರು ಯಾರು? ಇದು ಯಾಕೆ ಈ ರೀತಿ ಆಗತ್ತೆ ಅಂದರೆ, ಗೊತ್ತಿಲ್ಲದೆ ಇರೋದು, ನಮ್ಮ ಕೈಲಿ ಆಗದೆ ಇರೋದನ್ನ ಭವಿಷ್ಯ ಅಂತ ಕೇಳೋದ್ರಲ್ಲಿ ಎಷ್ಟು ಸತ್ಯ. ನಮ್ಮ ಕೈಲಿ ಅದಾಗಲ್ಲ. ಯಾಕೆ? ಈಗಲೇ ಸೋತೋಗಿದೆಯಾ ನೀನು, ಮುಂದೆ ಭವಿಷ್ಯ ತಗೊಂಡೇನು ಮಾಡ್ತೀಯಾ? ಈ ಭವಿಷ್ಯಕ್ಕೆ ಶಾಸ್ತ್ರ ಆಡೋನು ಕರ್ಕೋಬೇಕು. ಅವ್ರು ಅದಕ್ಕೆ ಕೂತಿರ್ತಾರೆ ಅಲ್ವಾ? ಅವ್ರ ಹತ್ರನೇ ಹೋಗಿ ಕೇಳಬೇಕು, ಮುಂದೆ ಹೆಂಗೆ ಅಂದ್ರೆ ಅವ್ರು ಹೇಳ್ತಾರೆ. ಸುಳ್ಳು, ಆ ಸುಳ್ಳು ಕೇಳೋಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು. ಇಲ್ಲಿವರೆಗೂ ನಡೆದಿರೋದು ಅದೇನೆ, ಮುಂದಕ್ಕೆ ನಡೆಯೋದು ಅದೇನೆ. ಭವಿಷ್ಯ ಅನ್ನೋದೇ ಸುಳ್ಳು. ಈ ಭವಿಷ್ಯ ಅಂತ ಯಾರು ಅನ್ಕೋತಾರೆ, ಅವ್ರ ಜೀವನದಲ್ಲಿ ಅವ್ರಿಗೇನು ಅರ್ಥ ಆಗಿಲ್ಲ ಅಂತ ಅರ್ಥ. ಯಾರೇ ಆಗಲಿ ಕೇಳುವಾಗ ನಮ್ಮ ಭವಿಷ್ಯ ಹೇಳಿ ಅಂತ ಯಾರು ಕೇಳ್ತಾರೆ, ಅವ್ರಿಗೇನು ಹೇಳಲೂಬಾರ್ದು. ಫಸ್ಟ್ ಆಫ್ ಆಲ್ ಅವ್ರಿಗೆ ಅದ್ರ ಬಗ್ಗೆ ಗದ್ದನೇ ಗೊತ್ತಿಲ್ಲ. ಆಮೇಲೆ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಅವ್ರನ್ನ ಯಾವ ಹಾಸ್ಪಿಟಲ್ ಕಳಿಸ್ಬೇಕು ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ನಾವು ಸರಿಗಿದ್ದೀವ ಡಿಸೈಡ್ ಅಷ್ಟೇ. ನಾವು ಕೇಳೋ ಪ್ರಶ್ನೆ ಸರಿನಾ ಡಿಸೈಡ್ ಮಾಡಿ. ಅಂದರೆ ನಾವು ಅನ್ಕೊಳ್ಳೋದೆಲ್ಲ ಏನಂತಂದರೆ ಗುರುಗಳೇ, ಇವತ್ತು ಚೆನ್ನಾಗಿಲ್ಲ, ನಾಳೆ ಚೆನ್ನಾಗಿ ಮಾಡ್ತೀವಿ, ನಾಳೆ ಚೆನ್ನಾಗಿ ಆಗ್ಬೋದು ಅನ್ನೋ ಆ ನಂಬಿಕೆನೇ ಭವಿಷ್ಯ ಅನ್ಕೊಂಡಿರೋದು ಗುರುಗಳೇ. ಅಲ್ಲ, ಪರೀಕ್ಷೆ ನೀನು ಓದೇ ಇಲ್ಲ, 98 ತಗೋತೀನಿ ಅಂತ ಹೆಂಗೆ ತೀರ್ಮಾನ ತಗೋತೀಯಪ್ಪ? ಸಾಧ್ಯನೇ ಇಲ್ಲ ಹಾಗೆ
ಈಗ ನೀನು ಪರೀಕ್ಷೆ ಒಳ್ಳೆ ಫಲಿತಾಂಶ ತಗೋತೀನಿ ಅಂದಮೇಲೆ ನೀನು ಓದಿರಬೇಕು. ಓದಿಲ್ಲ ಅಂದರೆ ನೀನು ಪ್ರಯತ್ನ ಇಲ್ಲ. ಪ್ರಯತ್ನನೇ ಭವಿಷ್ಯ. ಏನು? ಪ್ರಯತ್ನನೇ ಪ್ರತಿ ಕ್ಷಣನೂ ಮನುಷ್ಯನಾದವನು ಪ್ರಯತ್ನದಲ್ಲೇ ಇರಬೇಕು. ಸಾಯುವುದು ಕೂಡ ಪ್ರಯತ್ನದಲ್ಲೇ ಸಾವಾಗಬೇಕು. ಅಂದ್ರೆ ಇವತ್ತೇನು ಪ್ರಯತ್ನ ಪಡ್ತೀವಿ ನಾಳೆಗೆ ಚೆನ್ನಾಗಿರುತ್ತೆ ಅಂತ ಅಲ್ಲ. ನನಗೆ ಸಾವು ಅನ್ನೋದು ನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಅಂತ ತಿಳ್ಕೊಳ್ಳೋದೇ ಪ್ರಯತ್ನ. ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಮತ್ತಿನ್ನೇನು? ನಾವು ಬರ್ತಡೇ ಮಾಡೋ ಜನ ನಾವು. ಖಂಡಿತ ಹೌದು ಗುರುಗಳೇ. ಅದು ನಿಜಕ್ಕೂ ಹೇಳ್ತೀನಿ, ಇದಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಬರ್ತಡೇ ಮಾಡ್ಬೋದಾ ನಾವು? ಸಮಯ ವ್ಯರ್ಥ ಮಾಡಿ ಜೀವನದಲ್ಲಿ ಏನು ಮಾಡೋಕ್ಕೆ ಆಗದೆ 55 ಅಂತೆ. ಏನಕ್ಕದು? ಅದು ಸಾಲದು, ಮಕ್ಕಳಿಗೂ ಅದನ್ನೇ ಮಾಡ್ತಾರೆ. ಬರ್ತ್ ಡೇ, ಏನು ಬರ್ತ್ ಡೇನೋ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಆ ಬರ್ತ್ ಅನ್ನೋದಕ್ಕೆ ಅರ್ಥ ಗೊತ್ತಾಗಿಲ್ಲಮ್ಮ. ಇನ್ನೂ ಮಕ್ಕಳೆತ್ತಿರೋರಿಗೆ ನಾನು ಕೇಳ್ತೀನಿ, ಇನ್ನೂ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಈ ವಿಚಾರವನ್ನು ತಿಳ್ಕೊಳ್ಳೋವರೆಗೂ ನಮ್ಮ ಜೀವನದಲ್ಲಿ ಏನೂ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕಿದೆಲ್ಲ ಈ ಹುಚ್ಚು ಸ್ಥಿತಿ ಬರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಕೊಡ್ತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಹುಟ್ಟಿದ್ದಕ್ಕೆ ಅನುಭವಿಸ್ತಕ್ಕಂಥದ್ದು ರೋಗ ರುಜಿನ ಇರತಕ್ಕಂಥದ್ದಕ್ಕೆ ಹುಟ್ಟಿರತಕ್ಕಂಥ ಅಕ್ಷರ ಬರುತ್ತೆ ಅಂತ ನೆನ್ನೆ ಹೇಳಿದೆ. ಹೌದಾ? ಅದು ನಾಮಕರಣಕ್ಕಲ್ಲ. ನಕ್ಷತ್ರಕ್ಕೆ ಬರುವಂತ ಅಕ್ಷರಗಳು, ನಕ್ಷತ್ರಕ್ಕೆ ಬರುವ ಅಕ್ಷರಗಳು ನಾಮಕರಣಕ್ಕಲ್ಲ. ಇದನ್ನ ಹೇಳಿದ್ರೆ ಇನ್ನೇನದು ಅಂತ ಅನ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೋಬೇಕು. ನಾಮಕರಣಕ್ಕಲ್ಲ, ದೇಹ ಸ್ಥಿತಿ ಹೇಗಿದೆ ತಿಳ್ಕೊಳಕ್ಕದು. ಈಗ ಅದರಲ್ಲಿ ಇನ್ನೊಂದು ತಪ್ಪಾಗತ್ತಲ್ಲ, ಸೀಸರಿನ್ ಕೇಸ್, ಅಲ್ಲಿ ಇನ್ನೂ ಕಂಪ್ಲೀಟ್ ಫೇಲ್. ಯಾಕೆಂದ್ರೆ ಅದು ಟೈಮ್ ನಾವು ತಗೊಂಡಿರೋದು ಮಗುನ, ಆ ಟೈಮ್ ಪಕ್ಕ ಮಗುಗಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೇನಾರ ವ್ಯತ್ಯಾಸ ತಿಳ್ಕೊಂಡಿದ್ದೀವಿ ನಾವು. ಅದಕ್ಕೂ ಜಾತಕ ಬರ್ಸದೆ 2 ಗಂಟೆ 20 ನಿಮಿಷ ಕೊಡ್ತೀವಿ ಸ್ವಾಮಿ. ಈಗ ಅವರು ಇದು ಸೀಸರಿನ್ನ ನಾರ್ಮಲ್ ಆಗಿ ಕೇಳಲ್ಲ. ಇವ್ರು ಹೇಳಿದ್ರು, ಅವ್ರು ಬರ್ಕೊಂಡ್ರು, ಅದಕ್ಕೊಂದು ಜಾತಕ ರೆಡಿ ಆಯ್ತು, ಸುಳ್ಳು ಜಾತಕ. ಅಂದ್ರೆ ಪ್ರತಿ ಒಂದು ವಿಚಾರನ ತಿಳ್ಕೊಳ್ಳೋದೇ ಆದ್ರೆ ನಾವು ಸುಳ್ಳಲ್ಲೇ ಬದುಕ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಹೌದು ಗುರುಗಳೇ. ಅಂದ್ರೆ ಗೊತ್ತಿಲ್ಲದಕ್ಕೆ. ಹೌದು. ಗೊತ್ತಾದಾಗ ಸತ್ಯ ಗೊತ್ತಾಗತ್ತೆ. ಈ ಗೊತ್ತಾಗಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ನಿಮಗೆಲ್ಲ ಕಣ್ಣನ್ನು ತೆರೆಸಬೇಕು ಅಂದ್ರೆ, ಇಲ್ಲಿವರೆಗೇನು ತೆರೆದಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ತೆರಿಬೇಕು ಅಂತಲೂ ಹಲವಾರು ಕ್ವಾಲಿಟಿ ಇದೆ. ಕಣ್ಣು ನೋಟ ತುಂಬ ವ್ಯತ್ಯಾಸ ಇದೆ. ಎಲ್ಲರೂ ಎಲ್ಲ ನೋಡೋದು ಇಷ್ಟ ಆಗಲ್ಲ, ಕೆಲವರು ಮಾತ್ರ ಇಷ್ಟ ಆಗತ್ತೆ. ಯಾಕೆಂದ್ರೆ ನೋಡೋದ್ರಲ್ಲೂ ಅಷ್ಟೊಂದು ಸತ್ಯ ಇದೆ ಅಂತ ಗೊತ್ತಿಲ್ಲ ನಮಗೆ. ಯಾಕೆ ಹೇಳು, ಒಂದು ಪದಾರ್ಥ ಒಬ್ರು ಚೆನ್ನಾಗಿ ಕಾಣಿಸುತ್ತೆ, ಒಬ್ರು ಚೆನ್ನಾಗಿ ಕಾಣಿಸಲ್ಲ. ಪದಾರ್ಥ ಚೇಂಜ್ ಆಗಿಲ್ಲ, ವ್ಯಕ್ತಿ ಚೇಂಜ್ ಆದ. ಹೌದಲ್ಲ? ಹಾಗೆ ನಮ್ಮ ಜೀವನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ತುಂಬ ದೂರ ಇದ್ದೀವಿ ಅನ್ನೋದಕ್ಕೆ ಒಂದು ಕಾರಣ. ಹಾಗಿದ್ದ ಮೇಲೆ ಆ ಮಗುವಿಗೆ ನಾಮಕರಣ ಅಂತಕ್ಕಂಥ ಮಾಡಬೇಕಾದ್ರೆ ನಾವು ಯಾವುದನ್ನ ಆರಿಸ್ಕೋಬೇಕು, ಎಲ್ಲಿ ಕೇಳಬೇಕು, ಯಾವುದಾಗಿರಬೇಕು ಅನ್ನೋ ಪ್ರಶ್ನೆ. ಈಗ ನಮಗೆ ಆತ್ಮ ಅಂತಕ್ಕಂಥದ್ದು ಒಂದಿದೆ ಅಂತ ಗೊತ್ತಲ್ಲ? ಖಂಡಿತ ಗುರುಗಳೇ. ಮನಸ್ಸು ಅಂತ ಒಂದಿದೆ ಅಂತ ಗೊತ್ತಲ್ಲ? ಇದು ಪಕ್ಕ. ನಮ್ಮಲ್ಲಿ ಮನಸ್ಸಿದೆ, ನಮ್ಮಲ್ಲಿ ಆತ್ಮ ಇದೆ. ಎಲ್ಲಿದೆ ಅಂತ ಕೇಳಬೇಡಿ. ಇದೆ. ಇದು ಕೇಳಂಗಿಲ್ಲ. ಯಾಕೆ ಇಲ್ಲಿವರೆಗೂ ಉತ್ತರನೇ ಸಿಕ್ಕಿಲ್ಲ. ಯಾರು ಹೇಳಕ್ಕಾಗಿದೆಯಾ? ಆತ್ಮ ಎಲ್ಲಿದೆ, ಇಲ್ಲಿದೆ ತೋರ್ಸಕ್ಕಾಗಿದೆಯಾ? ಇಲ್ಲ. ಮನಸ್ಸೆಲ್ಲಿದೆ, ಇಲ್ಲಿದೆ ತೋರ್ಸಕ್ಕಾಗಿಲ್ಲ. ಅಂದ್ರೆ ಇದಕ್ಕೆ ಯಾವುದೇ ವೈಜ್ಞಾನಿಕವಾಗಿ ಸೈನ್ಸ್ಗೆ ಹೋದ್ರೂ, ಶಾಸ್ತ್ರದವ್ರ ಹತ್ರ ಹೋದ್ರೂ, ವಿದ್ವತ್ತಾಗಿರ್ತಕ್ಕಂತಹ ದೊಡ್ಡ ಮೇಧಾವಿ ಹತ್ರ ಹೋದ್ರೂ ಇವೆರಡಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಮನಸ್ಸು ಎಲ್ಲಿದೆ? ಕ್ವಶನ್ ಮಾರ್ಕ್. ಆತ್ಮ ಎಲ್ಲಿದೆ? ಕ್ವಶನ್ ಮಾರ್ಕ್. ಇನ್ನಿದೇ ಸಿಕ್ಕಿಲ್ಲ ಅಂದ್ರೆ ಭವಿಷ್ಯ ಎಲ್ಲಿದೆ ಅಂದ್ರೆ ಏನು ಮಾಡ್ಬೇಕು ಇವಾಗ? ಇದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಮುಂದೇನಾಗತ್ತೆ ಅಲ್ಲ, ಈಗ ಏನಾಗಿದೆ ಅಂತ ತಿಳ್ಕೊಂಡ್ರೆ ಜೀವನದಲ್ಲಿ ಒಳ್ಳೇದಾಗತ್ತೆ. ಅದಕ್ಕೋಸ್ಕರವಾಗಿ ಜೀವನ ಅಂತಕ್ಕಂಥದ್ದು ನಮಗೆ ಮೌಲ್ಯ ತುಂಬ ಅಮೂಲ್ಯವಾಗಿದೆ. ಅಷ್ಟು ಸುಲಭವಾಗಿ ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಮಾಡ್ದಂಗೆಲ್ಲ ನಮ್ಮ ಜೀವನ ನಮ್ಮ ಕೈಗೆ ಸಿಗಲ್ಲ. ಯಾಕೆ ಅಂದರೆ ಪ್ಲ್ಯಾನ್ ಅಂತಕ್ಕಂಥದ್ದು ನಮ್ಮನ್ನು ಹಾಳು ಮಾಡುತ್ತೆ ಹೊರತು ನಮ್ಮನ್ನು ಬದುಕಿಸ್ಲಿಕ್ಕೆ ಅವಕಾಶ ಕೊಡಲ್ಲ. ನಾವು ಪ್ಲ್ಯಾನ್ ಮಾಡೇ ಬದುಕ್ತಾ ಇರೋದು. ಅದಕ್ಕೋಸ್ಕರ ನಮ್ಗೆ ನೆಮ್ಮದಿ ಸಿಕ್ಕಲ್ಲ, ಆರೋಗ್ಯನೂ ಸಿಕ್ಕಲ್ಲ. ಈ ಸತ್ಯವನ್ನು ತಿಳ್ಕೋಬೇಕು ಅನ್ನೋದಾದರೆ ತಪ್ಪೆಲ್ಲ ಆಗ್ತಾ ಇದೆ ಅಂದರೆ ಈ ಹುಚ್ಚು ಮನಸ್ಥಿತಿಗೆ ಕಾರಣ ಏನು ಅಂತಕ್ಕಂಥ ವಿಷಯಕ್ಕೆ ಹೋದರೆ, ನಾವು ಭೂಮಿ, ನಾವು ವಾಸ ಮಾಡ್ತಕ್ಕಂತಹ ಭೂಮಿ ಯಾವುದ್ರ ಮೇಲಿದೆ ಅಂತ ಕೇಳಿದ್ರೆ ಉತ್ತರ ಹೇಳೋಕ್ಕಾಗತ್ತಾ? ನಾವು ವಾಸ ಮಾಡತಕ್ಕಂಥ ಭೂಮಿ ಯಾವುದರ ಮೇಲೆ ಇದೆ? ನಮ್ಮ ಭೂಮಿ ನೀರಿನ ಮೇಲಿದೆ. ನೀರು ಅಂದ್ರೆ ಯಾವ ನೀರು? ಅಂದ್ರೆ ಸಮುದ್ರದ ಮೇಲೆ ನಾವು ವಾಸ ಮಾಡುತ್ತಿದ್ದೇವೆ. ಸಮುದ್ರ ನೀರಿದೆ ತಾನೆ? ಸಮುದ್ರದ ಮೇಲೆ ನಾವು ವಾಸ ಮಾಡುತ್ತಿದ್ದೇವೆ, ಸತ್ಯ ತಾನೆ? ಈಗ ಸಮುದ್ರದ ಅಲೆಗಳು
ಇರುತ್ತೆ ತಾನೇ. ಈಗ ಭೂಮಿಯಲ್ಲಿ ನಾವು ಭೂಮಿ ಮೇಲೆ ಇದ್ದೀವಿ ಅಂತ ಮೊದಲು ತಿಳ್ಕೊಂಡ್ರೆ ನಿಮ್ಗೆ ಸತ್ಯ ಗೊತ್ತಾಗೋದು. ಅಂದರೆ ನೀರು ಭೂಮಿಗೆ ಪೂರ್ಣವಾಗಿರ್ತಕ್ಕಂಥ ತಳಹದಿ ಅಂತ ಹೇಳ್ಬೋದು. ಹೌದಾ? ತಳಹದಿ ಅಂದರೆ ಯಾವುದು? ನೀರು. ನೀರಿನ ಮೇಲೆ ನಾವು ಭೂಮಿ, ಆಮೇಲೆ ನಾವು ತಳಹದಿ ಮಾಡಬೇಕು. ಇದನ್ನು ತಿಳ್ಕೊಂಡು ಇದರ ಮೌಲ್ಯಗಳನ್ನ ತಿಳ್ಕೊಂಡ್ರೆ ನಾವು ಎಷ್ಟು ದಡ್ಡರಾಗಿದ್ದೀವಿ, ಎಷ್ಟು ಅವೈಜ್ಞಾನಿಕವಾಗಿದ್ದೀವಿ. ಕೆಲವರು ಹೇಳ್ತಾರೆ ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದ್ದೀವಿ ಅಂತ. ಯಾರಾದರೂ ನನಗೆ ಕೇಳಿದ್ರೆ ಅಪ್ರಾಣೆ ಮುಂದುವರೆದಿಲ್ಲ, ಮೇಲಕ್ಕೆ ಹೋಗ್ತಾ ಇದ್ದೀರಾ, ಆಕಾಶಕ್ಕೆ ಹೋಗ್ತಾ ಇದ್ದೀರಾ, ಆರ್ತಾ ಇದ್ದೀರಾ, ಒಪ್ಕೊಳ್ಳೋಣ. ನಿನ್ನ ಮನಸ್ಸನ್ನ ಆರಕ್ಕೆ ಬಿಟ್ಟಿದ್ದೀಯಲ್ಲ, ಇದೇನು ಮಾಡೋಣ? ಅದನ್ನು ಹಿಡಿಬೇಕಿತ್ತು. ಮನಸ್ಸನ್ನ ಹಿಡಿಯೋಕ್ಕೆ ಗೊತ್ತಿಲ್ಲ, ಆಕಾಶದಲ್ಲಿ ಆರ್ತಾ ಇದ್ದೀನಿ, ಯಾರು ಬೇಡ ಅಂದಿದ್ದು? ಈಗ ಮನಸ್ಸನ್ನು ಹಿಡಿಯೋಕೆ ಅಂದ್ರೆ ಸೈನ್ಸ್ ಕೆಲಸ ಮಾಡುತ್ತಾ? ಮಾಡಿದ್ಯಾ? ಇಲ್ವಲ್ಲ. ಮತ್ತು ಏನೋ ಮುಂದುವರೆದಿದ್ದೀವಿ. ಏನು ಮುಂದುವರೆದಿರ? ದುಡ್ಡು ಜೇಬಲ್ಲ ಇದೆ, ಸರಿ, ಹೊಟ್ಟೆ ಸಿತಾ ಇಲ್ವಲ್ಲ, ಉಪಯೋಗ ಇಲ್ಲ ಹಾಗೆ ಅಲ್ವಾ? ಹೊಟ್ಟೆ ಹಸಿದ್ರೆ ದುಡ್ಡಿಗೆ ಬೆಲೆ, ಹೊಟ್ಟೆನೇ ಹಸಿತಾ ಇಲ್ಲ, ದುಡ್ಡು ತಗೊಂಡು ಏನು ಮಾಡೋಣ? ಹಾಗೆ ನಮ್ಮ ಬದುಕಿದೆ. ದುಡ್ಡು ಮಾಡೋಕ್ಕೆ ನೀವು ಮುಂದುವರೆದಿದ್ದೀರಾ, ಒಪ್ಕೊಳ್ಳೋದಕ್ಕೂ ರೆಡಿ ಇರ್ತೀವಿ. ಆದರೆ ನಿಮ್ಮ ಮನಸ್ಸನ್ನು ಹಿಡಿಯೋ ಶಕ್ತಿ ಬಂದಿದೆಯಾ? ಆಗತ್ತಾ? ಆಗಿದೆಯಾ? ಸಾಧ್ಯನೇ ಇಲ್ಲ. ಅಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ನಾವು ಮುಂದುವರೆದಿದ್ದೀವಿ ಅಂತ ಹೇಳಂಗಿಲ್ಲ, ಹೇಳಬಾರ್ದು, ನಾವು ತಿಳ್ಕೊಬಾರ್ದು. ಆಸೆ ಕಟ್ಕೊಂಡು ಸಾಯೋದಕ್ಕಿನ್ನ ಆಸೆ ಇಲ್ಲದೆ ಬದುಕನ್ನು ಕರಿಬೇಕು. ಆಸೆ ನಮ್ಮನ್ನು ಹಾಳು ಮಾಡುತ್ತೆ. ಯಾಕೆ ಅಂತಂದರೆ ಜೀವನ ಅಂದರೆ ಆಸೆ ಇರಬಾರ್ದು. ಆದರೂ ಬರುತ್ತೆ, ಏನು ಮಾಡೋಣ ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಣ. ಕಾರಣ ಈ ಅಲೆಗಳು ಹೇಗೆ ಭಯ ಆಗುತ್ತೋ, ನಾವು ನೋಡಿದ್ರೆ ಅಲೆ ನೋಡಿದ್ರೆ ಭಯ ಆಗುತ್ತಲ್ವಾ? ಹಾಗೆ ನಮ್ಮ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡತಕ್ಕಂತಹ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದರೆ ಅಲೆಗಳು ನಮ್ಮ ಮನಸ್ಸನ್ನು ಉಯ್ಯಾಲೆ ಥರ ಆಡಿಸುತ್ತೆ. ಅದಕ್ಕೆ ಉದಾಹರಣೆ ಗಡಿಯಾರದ ಮುಳ್ಳು ಹೋಗ್ತಾ ಇರುತ್ತೆ, ಹಾಗೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ. ಗಡಿಯಾರದ ಮುಳ್ಳು ನಿಲ್ಲಲ್ಲ, ಹೋಗ್ತಾ ಇರುತ್ತೆ, ಚಲನೆಯಲ್ಲೇ ಇದೆ. ನಮ್ಮ ಮನಸ್ಸು ಚಲನೆಯಲ್ಲೇ ಇದೆ. ಕಾರಣ ನಮ್ಮ ಭೂಮಿಯಲ್ಲಿ ಚಲನೆ ಹಾಗೆ ಹೋಗ್ತಾ ಇದೆ, ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಈ ಒಂದು ತಪ್ಪಿನ ಅರಿವಾಗುವವರೆಗೂ ನಮಗೆ ಜೀವನದಲ್ಲಿ ನೆಮ್ಮದಿ, ಮನಸ್ಸು, ಖುಷಿ, ಆತ್ಮ, ಹೃದಯ ಏನೂ ಅರ್ಥ ಆಗಲ್ಲ. ಇದು ಪುಸ್ತಕದಲ್ಲಿ ನೋಡ್ಕೋಬೋದು. ಅದಕ್ಕೋಸ್ಕರವಾಗಿ ಈಗ ಅರ್ಥ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಾವು ಹೆಸರು ಅಂತ ಹೇಳ್ತಕ್ಕಂತಹ ವಿಚಾರಕ್ಕೆ ಹೋದಾಗ ಆತ್ಮ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆ ಅಂತ ಒಪ್ಕೊಂಡು ಅದಕ್ಕೆ ಆದ ಒಂದು ರೀತಿಯಲ್ಲಿ ನಾವು ಹತ್ತಿರ ಆಗ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಾವು ತಿಳ್ಕೊಳ್ಬೇಕಾಗಿರ್ತ ಅಕ್ಷರ ಯಾವುದು, ಆತ್ಮಕ್ಕೆ ಅರ್ಥ ಮಾಡ್ತಕ್ಕಂಥದ್ದು, ಮನಸ್ಸಿಗೆ ಅರ್ಥವಾಗ್ತಕ್ಕಂಥ ಅಕ್ಷರ ಯಾವುದು ಅಂತ ತಿಳ್ಕೊಂಡಾಗ ಇದು ಸ್ವಲ್ಪ ನಿಮಗೆ ಸತ್ಯ ಅರ್ಥ ಆಗಬಹುದು. ಯಾವುದದು ಅಂದರೆ ಅಕ್ಷರ ಮಾಲೆಯಲ್ಲಿ ಮೊದಲನೇ ಅಕ್ಷರ ಯಾವುದಮ್ಮ? ಆ ಗುರುಗಳೇ. ಅದನ್ನು ಅ ಅಂತೀವಿ ಅಲ್ವಾ? ಈ ಮೊದಲನೇ ಉಚ್ಚಾರಣೆಯಲ್ಲಿ ಏನಾಯಿತು ನಮ್ಮ ದೇಹದಲ್ಲಿ ಏನು ಗೊತ್ತಾಗಬೇಕು? ಏನಾಯಿತು? ವೈಬ್ರೇಷನ್ ಆಗುತ್ತೆ. ಯಾವುದು ವೈಬ್ರೇಷನ್ ಆಗಿದ್ದು? ಹೊಟ್ಟೆ ಗುದದ್ವಾರದಿಂದನೂ ಹೊಟ್ಟೆ ಭಾಗದಿಂದನೂ. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದ್ರೆ, ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಹೊಕ್ಕಳು ಮೂಲಕವಾಗಿ ಎಲ್ಲವನ್ನು ತಗೊಳುತ್ತೆ. ಹೌದು. ಈಗ ಹೊರಗೆ ಬಂದ ಮೇಲೆ ಕಟ್ ಮಾಡಿಬಿಡ್ತೀವಿ ನಾವು. ಹೌದಾ? ಈಗ ಅದು ಕಂಟಿನ್ಯೂ ಆಗ್ಬೇಕಾ ಬೇಡವಾ? ಆಗ್ತಾ ಇಲ್ಲ. ಆಗ್ತಾ ಇದೆಯಾ? ಇಲ್ಲ ಗುರುಗಳೇ. ಮತ್ತೆ ಕಂಟಿನ್ಯೂ ಆಗಲ್ಲ. ಕಂಟಿನ್ಯೂ ಆಗಿಲ್ಲ ಅನ್ನೋದಕ್ಕೆ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಈಗ ಅದನ್ನು ಕಂಪ್ಲೀಟ್ ಮತ್ತೆ ಫಿಲ್ ಮಾಡಬೇಕು ಅಂದರೆ ಅದನ್ನು ಕಲಿಸ್ಬೇಕು. ಮಗು ಒಳಗಡೆ ಇದ್ದಾಗ ಕಲ್ತಿಲ್ಲ, ಈಗ ಹೊರಗೆ ಬಂತು, ನಿಮ್ಮ ಅಂಡರ್ಟೇಕ್ ಬಂತು, ನೀವು ಅದನ್ನು ಕಲಿಸ್ಬೇಕಿತ್ತು, ಕಲಿಸಿಲ್ವಲ್ಲ? ಅದು ಕಟ್ಟಾದ್ಮೇಲೆ ಹೇಗೆ ನಾವೇ ಹೇಗೆ ಕಲ್ಸಕ್ಕಾಗತ್ತೆ? ಕಲಿಸ್ದೇ ಇರೋ ಸೋಮಾರಿತನಕ್ಕೆ ಇವತ್ತು ಮಕ್ಕಳ ಬಗ್ಗೆ ಶಾಸ್ತ್ರ ಕೇಳಕ್ಕೆ ಹೋಗೋದು. ಈಗ ಮಗು ರೆಡಿ ಆಗಿರೋದೇ ಅದರಿಂದ. ಹೌದು. ಈಗ ಅದು ಮುಂದೆ ಜೀವನ ಆಗ್ಬೇಕಾದ್ರೆ ಅದರಿಂದಾನೆ. ಅದಕ್ಕೋಸ್ಕರವಾಗಿ ಇದು ಅಷ್ಟು ಸುಲಭ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವೇ ಕುತ್ಕೊಂಡು ಒಂದ್ಸಲ ಅ ಅಂತ ಹೇಳಿ ಒಕ್ಕಳು ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರುತ್ತೆ. ಹೌದು ಅಲ್ವಾ? ಅದಕ್ಕೆ ಈ ಅಕ್ಷರವನ್ನು ಮಗುಗೆ ಇಡುವ ಹೆಸರಿನಲ್ಲಿ ಸೇರಿಸಿದಾಗ ಆ ಮಗು ಚೈತನ್ಯ ಭರಿತವಾದ ಮಗುವಾಗತ್ತೆ. ಆತ್ಮಕ್ಕೆ ಹತ್ತಿರವಾದ ಅಕ್ಷರ ಅ. ಆ ಅಕ್ಷರವನ್ನು ನೀವು ನಿಮ್ಮ ಮಗುವಿಗೆ ನಾಮಕರಣ ಮಾಡುವ ಅಕ್ಷರಗಳಲ್ಲಿ ಈ ಒಂದು ಅಕ್ಷರ ಪ್ರಧಾನವಾಗಿ ಇದ್ದಾಗ ಆ ಮಗುವಿನಲ್ಲಿ ಆರೋಗ್ಯ ಭವಿಷ್ಯ ಅಲ್ಲೇ ರೂಪಿಸುತ್ತೆ. ಅಂದ್ರೆ ಉಚ್ಚಾರಣೆ ಬಂದ್ರೂ ಸರಿನೇ ಆ ಅಕ್ಷರ ಬರಬೇಕು. ಪ್ರತಿ ಮಕ್ಕಳ ಹೆಸರಲ್ಲಿ ಆ ಇಲ್ಲದೆ ಇಲ್ಲ ಅಂದ್ರೆ ಆನೆಯಲ್ಲಿ ಬರಬೇಕು ಅಂತಲ್ಲ. ಅದು ನೆಕ್ಸ್ಟ್ ಪಾರ್ಟ್ ಹೇಳ್ಕೊಡ್ತೀನಿ.
ಎಲ್ಲರಿಗೂ ಆ ಅಕ್ಷರ ಇಟ್ಬಿಡಕ್ಕಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಹಾ ಗುರುಗಳೇ. ಆದರೆ ಆ ಉಚ್ಚಾರಣೆಯ ಭಾವದಲ್ಲಿ ಭಾವನೆಯಲ್ಲಿ ಅಕಾರ ಬರಬೇಕು. ಅದು ಹೇಗೆ ಬರಬೇಕು ಅಂತ ಇನ್ನೊಮ್ಮೆ ಹೇಳ್ತೀನಿ. ಸದ್ಯಕ್ಕೆ ಈಗ ನೀವು ಆತ್ಮದ ಹೆಸರು ಆ. ಈಗ ಅದು ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಮೆದುಳಿಗೆ ಹೋಗಬೇಕು. ಮನಸ್ಸು ಅಂತಕ್ಕಂತಹ ವಿಚಾರಕ್ಕೆ ಮೆದುಳಿಗೆ ಹೋಗಬೇಕು. ಆದರೆ ಮೆದುಳಲ್ಲೇ ಮನಸ್ಸಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ ನಾವು, ಹೌದಾನೆ? ಮನಸ್ಸಲ್ಲಿದೆ ಅಂದರೆ ಮೆದುಳು ತೋರಿಸ್ತೀವಿ. ಅದು ಸ್ವಲ್ಪ ವಿಚಾರವನ್ನು ಹೇಳಿದಾಗ ಅರ್ಥ ಆಗತ್ತೆ. ಈಗ ಮೆದುಳು ವಿಷಯಕ್ಕೆ ಬಂದಾಗ ಆ ಮೆದುಳು ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡ್ಬೋದು. ಇವತ್ತು ಶುಕ್ರವಾರ ಆಗಿದೆ. ಏನಪ್ಪ ಅಂದರೆ ಶ್ರೀರಾಮ ಯಾರು ಗೊತ್ತಿಲ್ಲ ಅಲ್ವಾ? ಈಗ ಕೂತ್ಕೊಂಡು ನೀವು ರಾಮ ಅಂತ ಬಾಯಲ್ಲಿ ಹೇಳಿದಾಗ ಈ ಮಾ ಅಕ್ಷರವನ್ನು ಗಮನಿಸಿ ನಿಮ್ಮ ತಲೆಯನ್ನು ಒಂದು ಸುತ್ತಾಕತ್ತೆ. ಮಾ ಅಂತ ಹೇಳಿದ ಕೊನೆಯಲ್ಲಿ ಮಾ ರಾಮ ಅಂತೇಳಿ ಕಣ್ಣು ಮುಚ್ಚಿ ಆ ಮಾ ಅಕ್ಷರ ನಿಮ್ಮ ತಲೆಯ ಸುತ್ತ ಒಂದು ಸುತ್ತು ಬರುತ್ತೆ. ನಿಮ್ಗೆ ಅರ್ಥ ಆಗುತ್ತೆ. ತುಂಬ ತಾಳ್ಮೆಯಿಂದ ಗಮನಿಸಬೇಕು. ಮನಸ್ಸಲ್ಲಿ ಏನೇನೋ ಓಡಿಸ್ಕೊಂಡು ಅದೇನೋ ಅರ್ಥ ಆಗಲ್ಲ. ನನಗೇನು ಅನಿಸ್ತಿಲ್ಲ ಅಂದರೆ ಏನಣ್ಣ? ಭಕ್ತಿಪೂರ್ವಕವಾಗಿ ಇಲ್ಲ ಇದನ್ನು ಕಂಡುಹಿಡಿಯಲೇಬೇಕು ಅಂತ ತಾಳ್ಮೆಯಿಂದ ಎಲ್ಲವನ್ನು ಸೈಡ್ಗಿಟ್ಟು ರಾಮ ಅಂತ ಹೇಳಿ 1 ಸಲಕ್ಕೋ 2 ಸಲಕ್ಕೋ 5 ಸಲ ಅಭ್ಯಾಸ ಮಾಡಿ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿ ಆಗ ನಿಮ್ಮ ತಲೆ ಏನೋ ಒಂದು ಫ್ರೆಶ್ನೆಸ್ ಬಂದು ಒಂಥರ ಖುಷಿಯಾಗತ್ತೆ. ಈ ಸತ್ಯವನ್ನು ನೀವು ಕೂತಲ್ಲೇ ಗಮನಿಸ್ಬೋದು ಮನಸ್ಸು ಚೆನ್ನಾಗಿದ್ರೆ. ಯೋಚನೆ ಮಾಡೋರಿಗೆ ಇದು ಅರ್ಥ ಆಗಲ್ಲ. ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂತಹ ಮೆದುಳನ್ನು ರಿಪೇರಿ ಮಾಡುವ ಅಕ್ಷರದಲ್ಲಿ ಎಂಥ ತರಂಗಗಳು ಉತ್ಪತ್ತಿಯಾಗತ್ತೆ ಅಂತ ನಮ್ಗೆ ಅರ್ಥ ಆಗಬೇಕಲ್ವಾ? ಭೂಮಿಯಲ್ಲಿ ಯಾವ ರೀತಿ ತರಂಗಗಳು ಉತ್ಪತ್ತಿಯಾಗತ್ತೆ ಅಂತ ಅರ್ಥ ಆಗಬೇಕಲ್ವಾ? ಇದಿಷ್ಟೂ ನಾವು ಮಿಲನ ಮಾಡಿ ಮಗುವಿಗೆ ಹೆಸರಿಡಬೇಕು ಅಂತ ಅರ್ಥ ಆಗಬೇಕಲ್ವಾ? ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ಅಕ್ಷರ ಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳಿಂದ ನಮ್ಮ ಆತ್ಮಕ್ಕೂ ಮೆದುಳಿಗೂ ಸಂಬಂಧ ಇರತಕ್ಕಂಥ ಅಕ್ಷರಗಳು ಇದೆ ಅಂತ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಈ ವಿಷಯದಲ್ಲಿ ನಾನು ಒಮ್ಮೆ ಹೇಳ್ತೀನಿ, ಚಾಲೆಂಜ್ ಮಾಡಿ ನೀವು ದಯವಿಟ್ಟು ಯಾರೇ ಆಗಲಿ ಇದು ಅರ್ಥ ಆಯ್ತಾ ಅರ್ಥ ಆಗಲಿಲ್ವಾ ಸ್ವಲ್ಪ ಕಷ್ಟ ಅನ್ನಿಸ್ತಾ ಖುಷಿ ಆಯ್ತಾ ಅಂತ ದಯವಿಟ್ಟು ಒಂದು ವಾಟ್ಸಪ್ ಮೂಲಕನೂ ಒಂದು ಮೆಸೇಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಕಾರಣ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಎಷ್ಟು ಬದಲಾವಣೆಯ ರೂಪಕ್ಕೆ ತಗೊಂಡೋಗ್ತಾ ಇದೆ, ನಿಮಗೆ ಎಷ್ಟು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಮನಸ್ಥಿತಿ ಬರ್ತಾ ಇದೆ, ಇದರಿಂದ ನಿಮ್ಮ ಪರಿವರ್ತನೆ ಆಗ್ತಾ ಇದೆಯಾ, ನೀವು ಹಾಗೇ ಇದ್ದೀರಾ, ಇದನ್ನು ಆದಷ್ಟು ಮಟ್ಟಕ್ಕೂ ಚರ್ಚೆಗೆ ತೊಗೊಂಡು ಹೋಗಬೇಡಿ. ದಯವಿಟ್ಟು ವಿಚಾರಗಳನ್ನು ಚರ್ಚೆಗೆ ತೊಗೊಂಡೋದ್ರೆ ನಾನೇನು ಮಾಡಲಿಕ್ಕಾಗಲ್ಲ, ಕಟ್ ಮಾಡ್ತೀನಿ ಅಷ್ಟೇ. ಯಾಕೆ ಅಂದರೆ ನಿಮಗೆ ಅನುಭವಗಳು ಉತ್ಪತ್ತಿ ಆಗಬೇಕು. ಈ ಕಾರ್ಯಕ್ರಮ ನೋಡಿದ ಮೇಲೆ ಎಷ್ಟೋ ಮನೆಗಳಲ್ಲಿ ಪಾಠಶಾಲೆ ಓಪನ್ ಆಗ್ತಾ ಇದೆ, ಮಕ್ಕಳಲ್ಲಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ಕುಟುಂಬದಲ್ಲಿ ಅನ್ನೋ ಶಕ್ತಿ ನಿಮಗೆಲ್ಲ ಅರ್ಥ ಆದಾಗ ನಾವು ಕಾರ್ಯಕ್ರಮ ಮಾಡೋದಕ್ಕೂ ನೀವು ಕಾರ್ಯಕ್ರಮ ನೋಡೋದಕ್ಕೂ ಒಂದು ಅರ್ಥ ಬರುತ್ತೆ. ಇದಕ್ಕೋಸ್ಕರವಾಗಿ ನೀವು ಏನಿರಬೇಕು ಅಂದರೆ ನೀವು ಯಾವಾಗಾದರೂ ಅವಕಾಶ ಆದಾಗ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಇದನ್ನು ಮಾಹಿತಿ ನಾನು ಕೊಡ್ತೀನಿ. ಏನಂದರೆ ಇದನ್ನು ಗುರುಗಳ ವಿಷಯದಲ್ಲಿ ಜ್ಯೋತಿಷ್ಯ ಅಂತ ಕೇಳೋದನ್ನೋ ವಿಷಯ ಬಿಟ್ಟು ಉಸಿರಾಟದ ಕ್ರಮ ಏನು, ಆಹಾರದ ಕ್ರಮ ಏನು, ಮಲಗುವ ಕ್ರಮ ಏನು, ಮನೆಯ ಕ್ರಮ ಏನು, ಬದುಕುವ ರೀತಿ ಏನು, ಒಂದು 3 ಪ್ರಶ್ನೆ ಹಾಕ್ತಕ್ಕಂಥ ಮಾತ್ರ ಅಷ್ಟು ಇದ್ದಾಗ ಒಬ್ಬರಿಗೆ 5 ನಿಮಿಷ ಕಾಲಾವಕಾಶ ಕೊಡ್ತೇನೆ. ಈ ಪ್ರಶ್ನೆಯನ್ನು ಕೇಳ್ಬೋದು. ಜ್ಯೋತಿಷ್ಯ ಭವಿಷ್ಯ ಕೇಳುವ ಹಾಗಿಲ್ಲ, ಇದು ನಮ್ಮ ಹತ್ರ ಇಲ್ಲ. ಕಾರಣ ಅದಿಲ್ಲವೇ ಇಲ್ಲ ಅಲ್ಲ, ನನ್ನ ಹತ್ರ ಇಲ್ಲ ಅಷ್ಟೇ. ನಿಮಗೆ ಬೇಕಾಗಿರೋದೇನು? ನೆಮ್ಮದಿ, ಖುಷಿ, ಆರೋಗ್ಯ. ಇದಕ್ಕೆ ನಾವು ರೆಡಿ ಇರ್ತೇವೆ. 5 ನಿಮಿಷ ಒಬ್ಬರಿಗೆ ಒಂದು ದಿನದಲ್ಲಿ ಕಾರ್ಯಕ್ರಮದಲ್ಲಿ 5 ನಿಮಿಷ ಟೈಮ್ ನೋಡ್ಕೊಂಡು ಕಾಲಾವಕಾಶ ಕೊಡ್ತೀವಿ. ನೀವು ಈ ಪ್ರಶ್ನೆಯನ್ನು ಕೇಳಬಹುದು. ಇದು ಒಂದು ವಿಶೇಷವಾದ ವಿಚಾರ. ಏನು ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಪದ್ಮಾವತಿ ಅವರೇ, ಕೇಳಿಸ್ತಿದ್ಯಾ? ಯಾರ ಬಗ್ಗೆ ತಿಳ್ಕೊಬೇಕಿತ್ತುಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು? 32 ವರ್ಷ. ಏನ್ ಮಾಡ್ತಿದ್ದಾನೆ? ಅವನು ಆರ್ವಿ ಕಾಲೇಜಲ್ಲಿ ಅಷ್ಟೇಗಾಗಿದ್ದಾನೆ. ಓಕೆ. ಮದುವೆ ಇನ್ನ ಆಗಿಲ್ಲ ಗುರುಜಿ. 32 ವರ್ಷ ಆಯ್ತು. 32 ವರ್ಷ ಆಯ್ತು. 3 ಜನ ಹೆಣ್ಮಕ್ಳಿದ್ರು. ನಾವು ಮಗ್ಗ ಬಿಡೋರು, ನೇಯ್ಗೆ ಮಾಡೋ ಕೆಲ್ಸದವ್ರು. ಸರಿ ಸರಿ. ಹಂಗಾಗಿ ಮಕ್ಕಳಿಗೆಲ್ಲ ಮದ್ವೆ ಆಗೋವರೆಗೂ ಬೇಡ ಅಂತ ಸುಮ್ಮನೆ ಇದ್ದ. ಈಗ ಅವನಿಗೆ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ ಗುರುಜಿ. ಓಕೆ. ಈಗ ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಮಗ್ಗ ಬಿಡ್ತೀವಿ ಗುರುಜಿ ನಾವು. ಓಕೆ ಓಕೆ. ಈಗ ನಿಮ್ಮ 3 ಜನ ಮಕ್ಕಳು ಆದ್ಮೇಲೆ ಇವ್ನು ಹುಟ್ಟಿದ್ದ?
ಕೊನೆಯವನ ಇವನು 4ನೇವನ? ಇಲ್ಲ ಇಲ್ಲ, ಎರಡನೇದು 2 ಹೆಣ್ಣು 1 ಗಂಡು, ತಿರ್ಗಾ 1 ಹೆಣ್ಣು. ಓಕೆ. ಈಗ ಇವನಿಗೆ ನೀವು ಕುಂಡಲಿ ಮಾಡಿಸಿದ್ದೀರಾ? ಮಾಡ್ತಿದ್ದೀನಿ ಗುರುಜಿ. ಓಕೆ. ನಿಮ್ಮ 3 ಜನ ಮಕ್ಕಳು ತಡ ಆಯಿತು ಅನ್ನಿಸ್ತಿಲ್ವಾ ನಿಮಗೆ? ತಡ ಏನಿಲ್ಲ. 3 ಹೆಣ್ಣು ಮಕ್ಕಳಿಗೆ ಮದುವೆ ಸ್ವಲ್ಪ ತಡ ಆಯಿತು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳಿದೆ. ಹೌದು ಗುರುಜಿ, ಸಮಸ್ಯೆಗಳು ಇತ್ತು. ಎಲ್ಲಾ ಮಕ್ಕಳಿಗೂ ಸಮಸ್ಯೆಯಿಂದನೇ ಮದ್ವೆ ಆಗಿರೋದು. ನೋಡಿ, ನೀವು ಇಷ್ಟಾದ್ರೂ ಮತ್ತೆ ಈ ಹುಡುಗನಿಗೆ ಮತ್ತೆ ಸೆಟ್ ಆಯ್ತಾ ಇಲ್ಲ ಅಂತ ಹೇಳ್ತೀರಾ. ನೀವು ಏನು ತಿಳ್ಕೊಬೇಕೋ ಅದನ್ನೇ ತಿಳ್ಕೊಂಡಿಲ್ಲ. ಅದು ನಮ್ಗೆ ಅಷ್ಟು ಏನು ಗೊತ್ತಿಲ್ಲ. 3 ಜನ ಹೆಣ್ಮಕ್ಳು ಅಂತ ಹಗಲು ರಾತ್ರಿ ನಾವು ಕಷ್ಟ ಬೀಳೋದ್ರಲ್ಲೇ ಜೀವನ ಸಾಗಿಸ್ಬಿಟ್ವಿ. ಮಕ್ಕಳು ನಾನು ಓದಿಲ್ಲ, ನನಗೆ ಓದು ಅಂದ್ರೆ ತುಂಬಾ ಇಷ್ಟ ಆಯ್ತು, ಓದಿಸ್ಲಿಲ್ಲ ನನ್ನ. ಹಂಗಾಗಿ ಮಕ್ಕಳನ್ನ ಓದಿಸಿದ ತಕ್ಷಣ ಬುದ್ಧಿ ಬರುತ್ತೆ ಅಂತ ತಿಳ್ಕೊಂಡು ತಪ್ಪು. ನೀವು ಮನುಷ್ಯನಿಗೆ ಓದೋದ್ರಿಂದ ಏನು ಬುದ್ಧಿ ಬರಲ್ಲ, ಅನುಭವ ಬರಲ್ಲ. ನೀವು ನಮ್ಮ ಜನ ತಿಳ್ಕೊಂಡು ಇದನ್ನೇ ಮೊದಲನೇ ಅಪರಾಧ. ಓದಲಿಲ್ಲ, ಓದದೇ ಇರೋದೇ ತುಂಬ ನೆಮ್ಮದಿ ಜೀವನ. ಅಂದರೆ ಓದೋದು ಬೇಡ ಅಂತ ಹೇಳ್ತಿಲ್ಲ, ಓದಿಲ್ಲ ಅಂತ ಅನ್ಕೋಬೇಡಿ. ಅದು ಒಂದೇ ಒಂದು ದಾರಿ ಸಿಕ್ಕತ್ತೆ ಓದದೇ ಇರೋರಿಗೆ. ನಾನು ಹೋಗೋದೇ ನನಗೆ ಗೊತ್ತಿರೋದೇ ಒಂದು ಅಂತ. ಓದಿರೋರಿಗೆ 8 ದಾರಿ. ಅದು 8ರಲ್ಲಿ ಯಾವುದು ರೀಚ್ ಆಗಲ್ಲ. ಹೌದು ಗುರುಜಿ. ಸೊ ಆ ಉದ್ದೇಶಕ್ಕೆ ಓದಿಲ್ಲ ಅಂತ ಯಾರು ಅನ್ಕೋಬೇಡಿ. ಓದದೇ ಇರೋರು ಆರೋಗ್ಯವಂತರು ಅಂತ ಅನ್ಕೊಳ್ಳೋಣ. ಯಾಕೆಂದರೆ ಯೋಚನೆ ಇಲ್ಲದೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಅತ್ತೆ ಮಾವಿನ ಕಾಲದಿಂದ ಐತೆ, ಅದೇ ಮನೆಯಲ್ಲೇ ಇದ್ದೀವಿ. ಎಷ್ಟು ಫೋಟೋ ಇಟ್ಟಿದ್ದೀರಾ? ಸತ್ತಿರೋರ ಫೋಟೋ ಎಷ್ಟು ಇಟ್ಟಿದ್ದೀರಾ? ಫೋಟೋ ಎಣಿಸ್ಕೊಂಡಿಲ್ಲ. ಅಂದಾಜು ಹೇಳಿ. ಅಂದಾಜು ಒಂದು 8 ಫೋಟೋ ಇಟ್ಟಿರ್ತೀನಿ. ನೋಡಿ ಹೆಂಗೋ ಲೈನು ಜೋಡಿಸ್ಕೊಂಡ್ಬಿಟ್ಟಿದ್ದೀರಾ. ಈಗ ಸತ್ತೋರ ಫೋಟೋ ಯಾರ ಮನೆಯಲ್ಲಿ ಇರುತ್ತೋ ಅವರ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುವುದಿಲ್ಲ. ಯಾಕೆ ಅಂದರೆ ಯೋಚನೆ ಮಾಡಿಕೊಂಡು ದುಃಖ ಪಟ್ಕೊಂಡು ಹತ್ಕೊಂಡು ಅಡುಗೆ ಮಾಡಿದ್ರು ಊಟ ಮಾಡೋಕ್ಕಾಗದೆ, ಬ್ಯಾಂಕಲ್ಲಿ ದುಡ್ಡಿದ್ರು ತಗೊಳಕ್ಕಾಗದೆ, ಮದುವೆ ಮಾಡ್ಕೊಳ್ಳೋಕ್ಕೆಲ್ಲ ಅನುಕೂಲ ಇದ್ದರೂ ಮದುವೆ ಆಗದೆ ಅನುಭವಿಸೋದು ಯಾರು ಅಂದರೆ ಸತ್ತವರ ಫೋಟೋವನ್ನು ಯಾರು ಮನೆಯಲ್ಲಿ ಇಟ್ಟು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಕಲ್ಯಾಣಗಳು ನಡೆಯುವುದಿಲ್ಲ. ಅವರಿಗೆ ಪೂಜಿಸುವುದಲ್ಲ, ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಶ್ರಾದ್ದ ಕ್ರಿಯೆಗಳನ್ನು ಮಾಡುವುದೇ ಮುಖ್ಯ ವಿರಹ ಫೋಟೋ ಇಟ್ಟುಕೊಂಡು ಮಂಗಳಾರತಿ ಮಾಡಿಕೊಂಡು ಗಂಧದ ಕಡ್ಡಿ ಬೆಳಕೊಂಡಿದ್ದರೆ ಜೀವನ ಪರ್ಯಂತ ನೀವು ಮುಂದಕ್ಕೆ ಹೋಗಂಗಿಲ್ಲ. ಆಸ್ತಿ ಇದ್ದರೂ ಇಲ್ಲದೆ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ದುಃಖ ಪ್ರಾಪ್ತಿ. ಯಾಕೆ ಅಂದರೆ ಫೋಟೋಲ್ಲಿ ಕೂತಿರೆಲ್ಲ ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ. ನೀವು ಉದ್ಧಾರ ಆಗಲ್ಲ, ನಿಮಗೆ ನೆಮ್ಮದಿ ಸಿಕ್ಕಲ್ಲ, ನಿಮ್ಮ ಮದುವೆಗಳಾಗಲ್ಲ, ಆದರೂ ಊರ್ಜಿತ ಆಗಲ್ಲ. ಆ ಫೋಟೋ ಇಡೋದೇ ನಿಮಗೆ ದುಃಖದಲ್ಲಿ ಇರುವಂಥ ಅವ್ರಿಗೋಸ್ಕರವಾಗಿ ಮನೆಯಲ್ಲಿ ಫೋಟೋ ಇಟ್ಕೋಬಾರ್ದು. ಅಮ್ಮ, ನೀವು ಮಾಡ್ತಾ ಇರೋದು, ನೀವು ಇಟ್ಕೊಂಡಿರೋದು ಏನು ಅರ್ಥ ಇದೆಯಾ ಇದರಲ್ಲಿ? ನೀವು ಎಲ್ಲಿದ್ದೀರಾ? ಫಾರಿನಲ್ಲಿದ್ದೀರಾ? ಯಾಕೆ ಬೇಕು ಅಷ್ಟೊಂದು ಫೋಟೋಗಳು? ದಯವಿಟ್ಟು ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಮಗನಿಗೆ ಹೆಣ್ಣು ಹುಡ್ಕಕ್ಕೆ ಹೋಗಬೇಡಿ. ಅಕಸ್ಮಾತ್ ಸಟ್ಟಾದರೂ ಒಪ್ಕೊಳಕ್ಕೆ ಹೋಗಬೇಡಿ. ಮೊದಲು ಈ ಕರ್ಮಗಳನ್ನ ತೊಳಿರಿ. ಈ ಹೆಂಗೋ ಕಷ್ಟಪಟ್ಟು 3 ಹೆಣ್ಣು ಮಾಡ್ಕೊಂಡು ಮದುವೆ ಮಾಡಿದ್ದೀರಾ, ಇನ್ನು ಮುಂದೆ ಅವ್ರದ್ದು ಹೆಂಗೆ ನಡೆಯುತ್ತೋ ಆ ಕಥೆಗಳೆಲ್ಲ ನೋಡಬೇಕು. ಈ ಮಗನು ತಗೊಂಡಾಗ ತೂತು ದೋಣಿಗೆ ತುರುಕಿ ತಳ್ಳಬೇಡಿ. ಬೋಟು ತೂತಾಗಿದೆ, ಈಗ 3 ಮಕ್ಕಳು ಕಳಿಸಾಯಿತು, ಇನ್ನು ಮುಂದಕ್ಕೆ ಅವ್ರದ್ದು ಹೆಂಗೋ, ಅದ್ರ ಜೊತೆ ಇದು ಹೆಂಗೋ. ಇದು ಬೇಕಾ ನಿಮ್ಮ ಜೀವನದಲ್ಲಿ? ಕಷ್ಟಪಡೋದಲ್ಲ ರೀ ಮಧ್ಯೆ ಜೀವನದಲ್ಲಿ. ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ ಫಸ್ಟು, ಆ ಕೆಲಸ ಮಾಡಿ. ಮದುವೆ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಇಲ್ಲ, ನಿಮ್ಮ ಇಷ್ಟ. ತಿಳ್ಕೊಂಡು ಮಕ್ಕಳಿಗೂ ಮುಂದೆ ಮಕ್ಕಳಾಗಬೇಕು, ಹೆಣ್ಣು ಮಕ್ಕಳಿಗೆ, ಇವನಿಗೂ ಮದುವೆಯಾಗಿ ಮಕ್ಕಳಾಗಬೇಕು ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಅರವಿಂದ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಮಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಗಳೇ ನಮಸ್ತೆ. ನಾರಾಯಣ, ಹೇಳಿ, ಯಾವ ಊರಿಂದ? ಅರವಿಂದ್, ಮಂಡ್ಯ. ಓಕೆ. ಮಗಳಿಗೆ ಎಷ್ಟು ವಯಸ್ಸು? 17 ಗುರುಗಳೇ. ಏನು ಮಾಡ್ತಿದ್ದಾಳೆ? ಸೆಕೆಂಡ್ ಇಯರ್ PUC ಓದ್ತಿದ್ದಾಳೆ. ಈಗ ಏನಾಗಬೇಕು ಅವಳ ಬಗ್ಗೆ? ಅದೇ ಹೇಗೆ ಓದ್ತಾಳೆ, ಮುಂದೆ ಭವಿಷ್ಯ ಏನು? ನಮ್ಮ ದೇಶ ಈ ಮಟ್ಟಿಗೆ ಈ ಜೀವಮಾನದಲ್ಲಿ ಉದ್ಧಾರ ಆಗಲ್ಲ. ನಮ್ಮ ದೇಶ ಎಷ್ಟು ಹೇಳಿದ್ರು ಉದ್ಧಾರ ಆಗ. ಮುಂದೆ ಭವಿಷ್ಯ ಏನೋ ಯಾರು ಇವೆಲ್ಲ ತಲೆಕೆಟ್ಟೋರು ನಿಮಗೆಲ್ಲ ಹೇಳ್ಕೊಟ್ಟಿದ್ದು? ಭವಿಷ್ಯ ಏನಂತೆ? 17 ವರ್ಷದಿಂದ ಮಗಳು ಸಾಕವ್ರೆ. ಆ ಮಗು ನ್ಯಾಯ ನೆಟ್ಟಕ್ಕೆ ಕುತ್ಕೊಳುತ್ತಾ ನಿದ್ದೆ ಮಾಡುತ್ತಾ ಗೊತ್ತಿಲ್ಲ. ಇವ್ರುಗಳು ಮಕ್ಕಳು ಬೇರೆ ಕೇಡು. ನಿನ್ನೆ ಮಗನ ಬಗ್ಗೆ ಕೇಳಿದ್ರು, ಮೊನ್ನೆ ಅಲ್ಲಲ್ಲ, ಇಂಥ ಸೋಮಾರಿಗಳಿಗೆ ನಿಜಕ್ಕೂ ಹೇಳ್ತೀನಿ, ಕರೆ ಕೊಡೋದೇ ತಪ್ಪು ಅಂತ ಹೇಳ್ತೀನಿ ನಾನು. ಇಂಥವ್ರು ಕರೆ ಕೊಡೋದೇ ತಪ್ಪು. ದಿನ ಕತೆ ಕೇಳ್ಕೊಳ್ಳೋಕ್ಕೆ ದಯವಿಟ್ಟು ಅವಕಾಶ ಕೊಡಿ. ನಿಮ್ಮಂಥ ಸೋಮಾರಿಗಳ ಕಾರ್ಯಕ್ರಮ ಮಾಡ್ತಾ ಇರೋದು ಏನು ಅರ್ಥ ಇದೆ, ಏನು ತಿಳ್ಕೊಂಡಿದ್ದೀರಾ ಅಂತ ನಿಮ್ಗಳಿಗೆಲ್ಲ ಮಾಹಿತಿ ಕೊಡ್ಬೇಕು. ಸ್ವಲ್ಪ ಯೋಚನೆ ಮಾಡಿ. ಕರೆ ಸಿಕ್ಕತ್ತೆ ಅಂತ ಸುಮ್ಮನೆ ಓದ್ತಾ ಇರೋದು. ಬೇರೆಯವ್ರಿಗೆ ಅವಕಾಶ ಕೊಡಿ. ನೀವು ಸೋಮಾರಿಗಳು ಏನೂ ಮಾಡ್ಕೊಳ್ಳಲ್ಲ. ನೀವು
ಸತ್ತವ್ರಿಗೆ ತಿಥಿಗಳು ಕಾರಣ ಮಾಡದೇ ಇರ್ತಕ್ಕಂಥವ್ರಿಗೆ ನಿಮ್ಮ ಮಕ್ಕಳ ಬಗ್ಗೆ ಭವಿಷ್ಯ ಯಾಕೆ ಕೇಳ್ತೀರಿ ನೀವು? ನಾನು ಅದನ್ನೇ ಹೇಳ್ತೀನಿ, ಭವಿಷ್ಯ ಇಲ್ಲ ರೀ ಪ್ರಪಂಚದಲ್ಲಿ ಅಂದರೆ ಏನು ಮಾಡೋಣ? ನೀನು ಅಣ್ಣ ಬೇಜಾರು ಮಾಡ್ಕೋಬೇಡ, ನಿಮಗೆ ಯಾವ ಕಾರಣಕ್ಕೂ ಭಗವಂತನೇ ಮೇಲಿಂದ ಇಳಿದು ಬಂದರೂ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಯಾಕೆ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ. ನೀವು ಸತ್ತವರಿಗೆ ಶ್ರಾದ್ದ ಅಂತಕ್ಕಂಥ ಸತ್ಯನೇ ಗೊತ್ತಿಲ್ಲ. ನೀವು ಏನಿರೋ ಎಡೆ ಹಾಕಿ ಜೀವನ ಎಲ್ಲ ಎಡೆ ಹಾಕ್ಕೊಳ್ಳೋದೇ ಬುದ್ಧಿ. ಈಗ ನಾವು ಇದನ್ನು ಚೇಂಜ್ ಮಾಡೋಕ್ಕಾಗತ್ತಾ? ಅಣ್ಣ ಅರ್ಥ ಆಯ್ತಾ ಹೇಳಿದ್ದು? ಹಲೋ, ಕಾಲ್ ಕಟ್ ಆಗಿದೆ. ಅಲ್ಲ, ನೀವು ಎಡೆ ಹಾಕೋದು ಬಿಡೋಂಗಿಲ್ಲ, ನೀವೇನು ಕೇಳೋಂಗಿಲ್ಲ, ಬೇಜಾರು ಮಾಡ್ಕೋಬೇಡ ಅಣ್ಣ. ಎಡೆ ಹಾಕೋರಿಗೆ ಮಕ್ಕಳ ಬಗ್ಗೆ ಯಾವತ್ತೂ ಏನೂ ಕೇಳಕ್ಕೆ ಹೋಗ್ಬೇಡಿ. ಜೀವನ ಹೇಗಿರುತ್ತೋ ಇನ್ನೂ ಕುಸಿತಾ ಇರುತ್ತೆ, ಅಷ್ಟೇ ಜೀವನ, ಮುಂದಕ್ಕೆ ದಾರಿ ಇಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ರಕ್ಷಿತಾ ಅವ್ರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಕನ್ಯಾ ರಾಶಿ, ಅಷ್ಟ ನಕ್ಷತ್ರ, ಪೂರ್ವಿಕ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ನನ್ನ ಮಗನ ಹೆಸರು ಪೂರ್ವಿಕ್ ಅಂತ. ಸರಿ, ಎಷ್ಟು ವಯಸ್ಸು? ಎಷ್ಟು ವಯಸ್ಸು? 6 ವರ್ಷ. ಓಕೆ, ಏನಾಗಬೇಕಿತ್ತಮ್ಮ? ತುಂಬಾ ಹಠ ಮಾಡ್ತಾನೆ ಗುರುಜಿ. ಒಬ್ಬನೇ ಮಗನ, ಮೊದಲನೇ ಮಗನ? ಇಲ್ಲ, 2ನೇ ಮಗ, ಮೊದಲನೇವಳು ಮಗಳು. ಮಗಳ ನಕ್ಷತ್ರ ಏನು? ಮಗಳ ನಕ್ಷತ್ರ ಸಿಂಹ ರಾಶಿ, ನಕ್ಷತ್ರ ಪುಬ್ಬ ನಕ್ಷತ್ರ. ಮಗಳು ಅವಳಿಗೆ ಎಷ್ಟು ವಯಸ್ಸು? ಅವಳಿಗೆ 13 ಅಂತ 14. ಓಕೆ, ನಿಮ್ಮ ಮಾವ ಎಲ್ಲಿದ್ದಾರೆ? ನಮ್ಮ ಮಾವ ಮನೇಲಿದ್ದಾರೆ. ಚೆನ್ನಾಗಿ ಓಡಾಡ್ತಾರಾ? ನಮ್ಮ ಮಾವ ಚೆನ್ನಾಗಿ ಓಡಾಡ್ತಾರೆ. ಸ್ವಲ್ಪ ಕಾಲು ನೋವಿದೆ ಅವ್ರಿಗೆ. ಓಕೆ, ನಿಮ್ಮ ಅತ್ತೆ? ಮತ್ತೆಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ. ಓಕೆ, ನಿಮ್ಮ ಮನೆ ಸ್ವಂತದ್ದಾ? ಸ್ವಂತದ್ದು. ಎಷ್ಟು ವರ್ಷದ್ದು? ಒಂದು 15 ವರ್ಷ. ಓಕೆ, ನಿಮ್ಮ ಮನೇಲಿ ಸತ್ತವ್ರ ಫೋಟೋ ಎಷ್ಟು ಇಟ್ಟಿದ್ದೀರಾ? ಸತ್ತೋರ್ ಫೋಟೋ 2 ಇಟ್ಟಿದೀವಿ. ಯಾರು ಪೂಜೆ ಮಾಡೋದು? ನಮ್ಮ ಮಾವ ಪೂಜೆ ಮಾಡೋದು. ದಿನ ಮಾಡ್ತಾರಾ, ವಾರಕ್ಕೊಂದ್ಸಲನಾ? ದಿನ ಮಾಡ್ತಾರೆ. ಓಕೆ, ಗಂಧದ ಕಡ್ಡಿ ಹಚ್ಕೊಂಡು ದೇವ್ರ ಫೋಟೋಗೆ ಹಚ್ಚೋದು, ಇವ್ರಿಗೂ ಅದೇ ಗಂಧದ ಕಡ್ಡಿ ಕಂಟಿನ್ಯೂ ಮಾಡೋದು ಅಲ್ವಾ? ಹೌದು. ಅಂದರೆ ಸತ್ತವ್ರ ದೇವರು ಅಂತ ಏನಮ್ಮ ನಿಮ್ಮ ಪ್ರಕಾರ? ಆತರ ಅಲ್ಲ, ಸತ್ತೋರ್ ದೇವ್ರು ಅಂದ್ರೆ ಅಪ್ಪ ಅಮ್ಮನ ಗೌರವ, ಪ್ರೀತಿ. ಅಂದರೆ ಎಡೆ ಹಾಕೋದಾ ಏನು? ವರ್ಷಕ್ಕೊಂದ್ಸಲ ಏನು ಮಾಡೋದು ಮನೆಯಲ್ಲಿ? ವರ್ಷಕ್ಕೊಂದ್ಸರಿ ಸತ್ತಿರೋ ಡೇಟ್ ಪ್ರಕಾರ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಎಲ್ಲಿ ಪೂಜೆ ಮಾಡೋದು? ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ, ಫೋಟೋ ಇಟ್ಟು. ಓಕೆ, ಈಗ ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಮಗ ಹುಟ್ಟಿರೋದು ನಿಮ್ಮನ್ನು ಕಾಟ ಕೊಡೋಕ್ಕೆ, ನಿಮ್ಮನ್ನು ತುಂಬ ಕಣ್ಣೀರು ಹಾಕ್ಸೋಕ್ಕೆ, ಅವಮಾನ ಮಾಡೋಕ್ಕೆ, ಬೀದಿಗೆ ಎಳೆಯೋಕ್ಕೆ, ರಂಪ ಮಾಡೋಕ್ಕೆ, ಜಗಳ ಮಾಡೋಕ್ಕೇ ಹುಟ್ಟಿರೋದು. ಯಾಕೆ ಅಂದರೆ ಸಮಾಧಿ ಪೂಜೆ ಯಾರು ಮಾಡ್ತಾರೋ, ಒಂದು ಸಲ ಹೋಗಿ ಸಮಾಧಿ ಪೂಜೆ ಮಾಡಿ ಬಂದರೆ 7 ವರ್ಷ ಸಮಸ್ಯೆ ಅನುಭವಿಸ್ತೀರಾ. ಇಲ್ಲಿವರೆಗೂ ನಿಮ್ಮ ಮಾವ ಅದನ್ನೇ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ಎಲ್ಲರಿಗೂ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿದೆ. ಎಲ್ಲ ಬರೀ ನೋವು ಅಂದ್ಕೊಂಡೇ ಅನುಭವಿಸ್ತಾ ಇದ್ದಾರೆ. ನೀವು ಸಮಾಧಿಗೆ ಹೋಗೋದು ಬಿಡಲ್ಲ, ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲ್ಲ. ನಿಮ್ಮ ಗಂಡು ಮಗು ಹುಟ್ಟಿರೋದೇ ದೊಡ್ಡ ಅಪರೂಪ. ಯಾಕೆಂದರೆ ಮೊದಲನೇ ಗಂಡು ಮಗು ಆಗಬೇಕಿತ್ತು, ಪುಬ್ಬ ನಕ್ಷತ್ರಕ್ಕೆ ಬಂತು, ತಿಳ್ಕೊಂಡಿಲ್ಲ. ನೀವು ಸಮಾಧಿ ಪೂಜೆ ಮಾಡೋದಕ್ಕಿದ್ದು ಹುಡ್ತಾ ಇದೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವನು ನಿಮ್ಮ ವಿರೋಧವಾಗಿರ್ತಾನೆ, ನಿಮಗೆ ಶತ್ರುವಾಗಿರ್ತಾನೆ, ಅವಮಾನ ಮಾಡ್ತಾನೆ. ಮುಂದೆ ಇನ್ನೂ ನಿಮಗೆ ಬೇಕಾದಷ್ಟಿದೆ, ಹೆದರಿಸ್ತಾ ಇಲ್ಲ. ಸತ್ಯ ತಿಳ್ಕೊಳ್ಳಿ, ಯಾರು ಹೇಳಲ್ಲ ಇದನ್ನು. ಒಂದು ಮಗು ನಕ್ಷತ್ರದಲ್ಲಿ ಹುಟ್ಟಿದೆ ಅಂದರೆ ಸತ್ತವರ ಅನುಗ್ರಹಗಳೇ ಆ ಮಕ್ಕಳು ಬಂದಿರೋದು. ಅವ್ರಿಗೇನು ನೀವು ಮಾಡಿಲ್ಲ, ನಿಮ್ಮನ್ನು ಗೋಳು ಹಾಕೊಳಕ್ಕೆ ಬಂದವ್ರೆ. ಇದನ್ನು ನೀವು ತಿಳ್ಕೊಂಡ್ರೆ ಒಳ್ಳೇದಮ್ಮ. ಏನು ಯೋಚನೆ ಮಾಡೋಕೆ ಹೋಗಬೇಡ. ಮಗಂದಲ್ಲ ತಪ್ಪು, ನಿಮ್ಮ ಮಾವನ ತಪ್ಪು. ಗಂಧದ ಕಡ್ಡಿಲಿ ಪೂಜೆ ಮಾಡೋದು ಬಿಟ್ಬಿಟ್ಟು ಊಟ ಹಾಕೋದು ಕಲಿಯೇನು? ವರ್ಷಕ್ಕೊಂದು ಸಲ ಮನೇಲಿ ಪೂಜೆ ಮಾಡಿಕೊಂಡು ಎಡೆ ಹಾಕ್ಕೊಂಡಿದ್ರೆ ಜೀವನದಲ್ಲಿ ಎಡೆ ಹಾಕ್ಕೊಂಡೇ ಓದಬೇಕಾಗತ್ತೆ. ಏನೂ ಸಿಕ್ಕಲ್ಲ. ದರಿದ್ರ ಜೀವನ ಬರಬೇಕಂದ್ರೆ ಎಡೆ ಹಾಕಬೇಕು. ಎಡೆ ಹಾಕೋದು ತಪ್ಪಲ್ಲ, ಯಾವ ರೀತಿಯಲ್ಲಿ ಹಾಕಬೇಕು, ಯಾವಾಗ ಹಾಕಬೇಕು, ಏನು ಮಾಡಿ ಹಾಕ್ಬೇಕು ತಿಳ್ಕೊಬೇಕು. ನಿಮ್ಮ ಮಾವನ ನಂಬಿಕೆ ಇದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಮಕ್ಕಳು, ಕುಟುಂಬ ಎಲ್ಲ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ತಾಯಿಯವರು ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಕುಂಭ ರಾಶಿ, ಪುಷ್ಯ ನಕ್ಷತ್ರ. ಯಾವುದು? ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ ಗುರುಜಿ. ಏನೋ ಒಂದು ಬಾಯಿಗೆ ಬತ್ತು ಹೇಳ್ಬಿಡೋದೇನಮ್ಮ? ಕುಂಭರಾಶಿ, ಪುಷ್ಯ ನಕ್ಷತ್ರ. ಏನಮ್ಮ?
ಅದ್ರಲ್ಲಿ ಅದೇ ಬಂದಿರೋದು ಗುರುಗಳೇ ಅಂತ ಹೇಳಿದ್ರು, ಅದಕ್ಕೆ ಗುರುಗಳೇ. ಅಮ್ಮ ದಯವಿಟ್ಟು ತಪ್ಪು ನಾನು ಹೇಳಿದ್ರೆ ನೀನು ನಾನಿಬ್ರು ಪಾಪಕ್ಕೆ ಹೋಗ್ಬೇಕಾಗತ್ತೆ. ಮೊದಲು ಸ್ಟಾಪ್ ಮಾಡಿ ಕರೆಕ್ಟಾಗಿ ತಿಳ್ಕೊ. ಯಾವುದೋ ರಾಶಿಗೆ ಯಾವುದೋ ನಕ್ಷತ್ರ ಯಾರು ಹೇಳಿದ್ದು ನಿನಗೆ? ದಯವಿಟ್ಟು ಕರೆಕ್ಟಾಗಿ ತಿಳ್ಕೊಂಡು ಇನ್ನೊಮ್ಮೆ ಕರೆ ಮಾಡು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಕರೆ ಮಾಡಬೇಕಿದ್ರೆ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ, ಗುರುಗಳೇ ಇನ್ನು ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಗಳೇ. ಹಲೋ ಹಲೋ ಅಲ್ಲ ಹೇಳಿ ಮೇಡಮ್ ಅವರೇ. ಏನು ಹೇಳೋಣ ಸೌಭಾಗ್ಯ ಅವರೇ, ನೀವು ಹೇಳಿ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು, ಅದಕ್ಕೆ. ನಿಮ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ 3 ನಕ್ಷತ್ರ ಕುಂಭರಾಶಿ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹೇಳಿ. ಏನು ಹೇಳಮ್ಮ, ಎಲ್ಲಿದೆಯಮ್ಮ ನೀನು? ಯಾಕ್ರಮ್ಮ ಕರೆ ಮಾಡ್ತೀರಾ ಸುಮ್ಮನೆ? ತಾಯಿ ಏನು ಹೇಳೋದು? ಏನು ಕತೆ ಹರಿಕತೆ ಹೇಳ್ತಾ ಇದ್ದೀನ ಇಲ್ಲಿ? ಚಾಮರಾಜನಗರ. ಆಫ್ ಮಾಡಿ. ನಿಮಗೆಲ್ಲ ಕರೆ ಕೊಡೋದೇ ಮೊದಲನೇ ಅಪರಾಧ. ಯಾವುದೋ ನಕ್ಷತ್ರಕ್ಕೆ ಯಾವುದೋ ರಾಶಿ ಹೇಳ್ತೀರಾ, ಹೇಳಿ ಅಂತೀರ. ಇನ್ನು ಹರಿಕತೆ ಮಾಡ್ತಾ ಇದ್ದೀನ ಇಲ್ಲಿ? ಯಾಕಿಂತವ್ರು ದಯವಿಟ್ಟು ಕರೆ ಕೊಡುವಂಥದ್ದೇ ಮೊದಲನೇ ಅಪರಾಧ ಅನಿಸುತ್ತೆ. ನಿದ್ದೆಯಲ್ಲಿ ಮಲಗಿರೋರಿಗೆಲ್ಲ ದಯವಿಟ್ಟು ಕರೆ ಕೊಡೋದು ತಪ್ಪು. ಇವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಏನು ಹೇಳಿ ಏನು ಹೇಳೋದು? ಯಾವುದೋ ನಕ್ಷತ್ರಕ್ಕೆ ಯಾವುದೋ ರಾಶಿ. ಯಾಕೆ ಕರೆ ಮಾಡ್ತೀರಾ ಸುಮ್ಮನೆ? ಸಮಯ ಯಾಕೆ ವೇಸ್ಟ್ ಮಾಡ್ತೀರಾ? ವಿಷಯಗಳು ತಿಳ್ಕೊಳ್ಳಿ ಜನಗಳು. ನಿಮ್ಮಿಂದ ಈ ಥರ ಎಲ್ಲ ಮಾಡಿ ಜನಗಳಿಗೆ ಅವಕಾಶ ಆಗಲ್ಲ. ನಾನು ಇಲ್ಲಿ ಕತೆ ಹೇಳೋಕ್ಕೆ ಕೂತಿಲ್ಲ, ಜ್ಯೋತಿಷ್ಯ ಹೇಳ್ತಾ ಇಲ್ಲ ನಾನು. ಎಷ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಕೊಂಡು ಪ್ರಶ್ನೆಗಳು ಗೊತ್ತಿದ್ರೆ, ಸರಿಯಾಗಿ ಆಸಕ್ತಿ ಇದ್ದರೆ, ಭಕ್ತಿ ಇದ್ದರೆ ಕರೆ ಮಾಡಿ. ಸಮಯ ವ್ಯರ್ಥ ಮಾಡಬೇಡಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಇನ್ನೇನು ಯಾವ ಭಾಷೆಯಲ್ಲಿ ಹೇಳಿ ನಾನು? ಸುಮ್ಮನೆ ಏನೋ ಒತ್ಬಿಡೋದು, ಕರೆ ಸಿಗ್ತಾ ಕೇಳ್ಬಿಡ್ಬೇಕು. ಹಿಂಗೆ ಕೇಳಿ ಜೀವನ ಎಲ್ಲ ಹಾಳಾಗಿರೋದು ನಮ್ಮ ದೇಶದಲ್ಲಿ. ಈ ಕತೆ ಕೇಳೋದು ಮೊದಲು ಬಿಡಿ. ಇಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ ನಾನು. ಒಂದು ಕಾರ್ಯಕ್ರಮದಲ್ಲಿ ಯಾವ ಪ್ರಶ್ನೆ ಕೇಳಬೇಕಂತ ಇನ್ನೂ ಅರಿವಾಗಿಲ್ಲ ನಿಮ್ಗಳಿಗೆ. ಸುಮ್ಮನೆ ಫೋನ್ ಸಿಕ್ತು ಏನೋ ಒಂದು ಭಜನೆ ಕೇಳ್ಬಿಡೋದು. ದಯವಿಟ್ಟು ಈ ಅಭ್ಯಾಸ ಇದ್ದರೆ ನಾನು ಫೋನ್ ಕಟ್ ಮಾಡ್ತೀನಿ, ಈಗ ಹೇಳಿದ್ದೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಗಳೇ. ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ ರೂಪಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಮೇಡಮ್ ಅವಳದು ನಕ್ಷತ್ರ ನನಗೆ ಗೊತ್ತಿಲ್ಲ. ಕನ್ಯಾ ರಾಶಿ ಮೇಡಮ್. ಇದೇ ತಿಂಗಳು 22ನೇ ತಾರೀಕು ಜೂನ್ ಅಲ್ಲಿ ಹುಟ್ಟಿರೋದು. 2010. ಅಮ್ಮ ನಿಲ್ಲಿಸ್ತೀಯ ಒಂದು ನಿಮಿಷ. ಏನು ಗೊತ್ತಿಲ್ಲ ಯಾಕಮ್ಮ ಕರೆ ಮಾಡ್ತೀರಾ? ಕನ್ಯಾ ರಾಶಿ ಗುರುಗಳೇ ಅವ್ರದ್ದು. ಅಲೆ ರಾಮ, ಕನ್ಯಾ ರಾಶಿ ನಕ್ಷತ್ರ ಏನು ಹೇಳಿ? ಯಾರನ್ನು ಕೇಳಿ ನಾನು? ನೀವು ಪೂರ್ತಿ ತಿಳ್ಕೊಂಡು ಕರೆ ಮಾಡಿ ಏನು ಸೂರೋಗ್ತಾ ಇಲ್ಲ. ನೀವು ಅರ್ಧಂಬರ್ಧ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈಗ ಹೇಳ್ತೀನಿ ಮತ್ತೆ ಅದೇ ಮಾಡ್ತೀರಲ್ಲ. ನೀವು ಪೂರ್ತಿಯಾಗಿ ಎಲ್ಲ ಗೊತ್ತಿದ್ರೆ ಮಾತ್ರ, ನಕ್ಷತ್ರ ರಾಶಿ ಗೊತ್ತಿದ್ರೆ ದಯವಿಟ್ಟು ಫೋನೇ ಕರೆ ಮಾಡಿ. ನೀವು ಗೊತ್ತಿಲ್ಲ ಅಂದ್ಬಿಟ್ಟು ನಕ್ಷತ್ರ ಗೊತ್ತಿಲ್ಲ ರಾಶಿ ಗೊತ್ತಿಲ್ಲ ಅಂದರೆ ಮಾರಬೇಡಿ. ಅರ್ಧಂಬರ್ಧ ತಿಳ್ಕೊಬೇಡಿ, ಸಮಯ ವ್ಯರ್ಥ ಮಾಡ್ಕೋಬೇಡಿ. ಗುರುಗಳೇ, ಇನ್ನು ಹೆಸರಿಗೆ ಎಷ್ಟು ಮಟ್ಟಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು, ಆ ಅನ್ನೋ ಅಕ್ಷರ ಬರುವಂಥ ರೀತಿಯಲ್ಲಿ ಹೆಸರಿಡಬೇಕು ಅನ್ನೋಂಥ ವಿಚಾರ ಮಾತನಾಡ್ತಿದ್ವಿ. ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ, ಈಗ ಮಾತಾಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತಾ ಇರ್ತಕ್ಕಂಥ ಅನುಭವ ಹೇಳ್ತೀನಿ. ಹಾ ಗುರುಗಳೇ. ನಮ್ಮ ಜನ ಸರಿ ಹೋಗ್ತಾರಾ? ಒಂದು ಪ್ರಶ್ನೆ ಕಾಡಿಸ್ತಾ ಇದೆ. ಖಂಡಿತ ಹೌದು. ಅರ್ಥನೇ ಆಗ್ತಾ ಇಲ್ವಲ್ಲ. ನಾವೇನು ಹೇಳ್ತಿದ್ದೀನಿ ಅರ್ಥನೇ ಮಾಡ್ಕೊಳ್ಳಲ್ಲ. ಎಲ್ಲರಿಗೂ ಏನು ಅಭ್ಯಾಸ ಅಂದರೆ ಜ್ಯೋತಿಷ್ಯ ಕೇಳೋ ಅಭ್ಯಾಸ, ಭವಿಷ್ಯ ಕೇಳೋ ಅಭ್ಯಾಸ. ಇದು ಜ್ಯೋತಿಷ್ಯ ಭವಿಷ್ಯದ ಕಾರ್ಯಕ್ರಮ ಅಲ್ಲ ಅಂತಾನೆ ಅರ್ಥ ಆಗಿಲ್ಲ ನಮ್ಮ ಜನಗಳಿಗೆ. ಏನು ಹೇಳಿ ನಾನು? ಅದಕ್ಕೆ ಅಂತ ಬೇರೆಯವರು ಇದ್ದಾರೆ, ಹೋಗಿ ಕೇಳಿಯಪ್ಪ, ಕರೆ ಮಾಡಿ ಕಾಯ್ಕೊಂಡಿರಿ. ನಾವು ಜ್ಯೋತಿಷ್ಯ ಭವಿಷ್ಯ ಹೇಳಲ್ಲ. ನಿಮ್ಮ ದೇಹ ಏನಾಗಿದೆ, ನಿಮ್ಮ ಮನಸ್ಸೇನಾಗಿದೆ, ನಿಮ್ಮ ಮನೆ ಏನಾಗಿದೆ ಅದನ್ನು ಹೇಳೋರು ನಾವು. ನೀವು ಎಲ್ಲ ಕಡೆ PNT ಡಾಕ್ಟರ್ ಅಂತ ಯಾಕೆ ಮಾಡಿರ್ತಾರೆ, ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಯಾಕೆ ಮಾಡ್ತಾರೆ? ಅಲ್ಲಿ ಹೋಗಿ ಅದನ್ನು ನಿವಾರಿಸ್ಕೊಳ್ಳಿ. ನಾನು ಯಾರಿಗೂ ಕಡಾಖಂಡಿತವಾಗಿ ಯಾಕೆ ಹೇಳ್ತೀನಿ ಅಂದರೆ, ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಂತ ಅಷ್ಟೇ. ಯಾರಿಗೂ ಹೇಳಬಾರ್ದು ಅಂತಲ್ಲ. ನಿಮ್ಮ ಪ್ರಶ್ನೆ ಸರಿಯಾಗಿರಬೇಕು. ಅರ್ಜೆಂಟಿಗೆ ಏನೋ ಸಿಕ್ಬಿಡ್ತು ಅಂತ ಯಾವ್ದು ಕೇಳಿದ್ರೆ ಹೇಳ್ಬಿಟ್ರೆ ನಾನು ಹೇಳೋಕ್ಕಾಗಲ್ಲ. ಅವಕಾಶ ಮಾಡ್ಕೊಳ್ಳಿ. ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಇನ್ನೂ ಒಂದು ವಾರ ಕಾಯಿರಿ, ಇನ್ನೊಂದು ತಿಂಗಳು ಕಾಯಿರಿ, ವರ್ಷ ಆಗಲಿ, ಅರ್ಜೆಂಟ್ ಇಲ್ಲ. ಈಗ ನೀವು ಅರ್ಜೆಂಟ್ ಮಾಡಿದ್ರು ನಾವು ಅರ್ಜೆಂಟ್ ತೊಗೊಳ್ಳಲ್ಲ. ಇದನ್ನು ಫಸ್ಟು ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕರೆ ಮಾಡ್ತಕ್ಕಂಥವ್ರಿಗೆ ಕ್ವಾಲಿಟಿ ಗೊತ್ತಿರಬೇಕು. ನಾನು ಯಾವ ಪ್ರಶ್ನೆಯನ್ನು ಕೇಳಬೇಕು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳದೆ ಕರೆ ಮಾಡೋಕ್ಕೆ ಹೋಗಬೇಡಿ. ನನಗೆ ಎಷ್ಟು ಜನ ಕರೆ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನಕ್ಕೆ ವಿಷಯ ಗೊತ್ತಾಯಿತು ಅನ್ನೋದು ಮುಖ್ಯ. ಇದು ಈ ಕಾರ್ಯಕ್ರಮದ ರಹಸ್ಯ. ನಮಗೆ ಫೋನ್ಗಳು ಜಾಸ್ತಿ ಬರೋ ಅವಶ್ಯಕತೆ ನನಗಿಲ್ಲ. ನಿಮ್ಮನ್ನು ಕರೆದ್ಬಿಟ್ಟು ಜಲ್ದಿ ಏನೋ ಚೂಮಂತರ ಮಾಡೋ ಅವಶ್ಯಕತೆಯೂ ನನಗಿಲ್ಲ. ನಾನು ಚೂಮಂತರ ಮಾಡೋದು ಅಲ್ವೇ ಅಲ್ಲ.
ನಮ್ದೇನಿದ್ರೂ ತಪ್ಪು ಎಲ್ಲಾಗಿದೆ, ಆ ತಪ್ಪಿಗೆ ದಾರಿ ಯಾವುದು ಅಂತ ತೋರಿಸ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ಇದನ್ನು ಗಮನ ಇಟ್ಕೊಳ್ಳಿ. ಆರೋಗ್ಯದ ಮುಂದೆ ಯಾವ ಆಸ್ತಿ ಇಲ್ಲ, ಯಾವ ವಿದ್ಯೆ ಇಲ್ಲ, ಇದನ್ನು ಫಸ್ಟು ತಿಳ್ಕೊಳ್ಳಿ. ಇಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವ ಜಾಗದಲ್ಲಾದ್ರೂ ಇದೆಯಾ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಕರೆ ಮಾಡಿ. ಮಾತಾಡಬೇಕಾದ್ರೆ ತೂಕವಾಗಿ ಭಕ್ತಿಯಿಂದ ಕೇಳಿ. ಅದನ್ನು ಬಿಟ್ಟು ಸುಮ್ಮನೆ ಎಲ್ಲೋ ಕೂತಿದ್ದು ಎಲ್ಲೋ ಹೋಗ್ತಾ ಮೊಬೈಲ್ ಕೈಲೈತೆ ಅಂತ ಸುಮ್ಮನೆ ಕರೆ ಮಾಡಿ ಸಮಯ ವೇಸ್ಟ್ ಮಾಡ್ಕೊಂಡು ಮನಸ್ಸು ಕೆಡಿಸ್ಕೋಬೇಡಿ. ಯಾರು ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದು ನಮಗೆ ಸಮಸ್ಯೆ ಆಗುತ್ತೆ ಹೊರತು ಇನ್ಯಾರಿಗೂ ಅಲ್ಲ. ಅದಕ್ಕೋಸ್ಕರವಾಗಿ ನೀವು ಎಲ್ರಿಗೂ ಪ್ರತಿಯೊಬ್ಬರು ನಾನು ಹೇಳೋದು ಇಷ್ಟೇ, ನೀವು ಪ್ರಶ್ನೆ ಕೇಳಬೇಕಾದ್ರೆ ನಾಳೆ ಕಾರ್ಯಕ್ರಮದಲ್ಲಿ ನಾನೇನೋ ಮಾತಾಡಬೇಕು ಅಂದರೆ ನಾನು ಏನು ಕೇಳಿದ್ರೆ ನನಗೆ ಅರ್ಥ ಆಗತ್ತೆ. ಜೊತೆಗೆ ನೀವು ಕೇಳೋ ಪ್ರಶ್ನೆ ಬೇರೆಯವ್ರಿಗೂ ಅನುಕೂಲ ಆಗಬೇಕು. ಆ ಥರ ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಳಿ. ಗುರುಗಳೇ, ನಾನು ನೆಮ್ಮದಿಯಾಗಿ ಬದುಕಬೇಕು, ನಾನೇನು ಮಾಡಲಿ? ನನ್ನ ಮಗುವಿಗೆ ಈ ರೀತಿಯೇ ಬದುಕಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ, ಅದಕ್ಕೇನು ಮಾಡಲಿ? ಇಂಥ ಪ್ರಶ್ನೆಗಳು ಕೇಳ್ರಿ. ಮುಂದೆ ಏನು ಭವಿಷ್ಯ, ಇದೆಲ್ಲ ಇನ್ನೊಮ್ಮೆ ಮಾಡಿದ್ರೆ ಯಾವ ಕಾರಣಕ್ಕೂ ಅವಕಾಶ ಈ ಮಾಧ್ಯಮದಲ್ಲಿ ಇಲ್ಲ. ಇದು ಕಟ್ಟಿಟ್ಕೊಂಬಿಡಿ. ಇದು ಜ್ಞಾನ ಮಾರ್ಗದ ದಾರಿ, ನಿಮ್ಮ ಬದುಕಿನಲ್ಲೇ ಹೋಗ್ತಕ್ಕಂಥ ಒಂದು ದೊಡ್ಡ ರಹಸ್ಯಕರವಾದ ದಾರಿ. ಶಾಸ್ತ್ರ ಕೇಳೋದು, ಜ್ಯೋತಿಷ್ಯ ಕೇಳೋದು, ಭವಿಷ್ಯ ಕೇಳೋದು ಕಂಪ್ಲೀಟ್ ಸ್ಟಾಪ್. ನಮ್ಮ ಹತ್ರ ಯಾವ ಕಾರಣಕ್ಕೂ ಅಭ್ಯಾಸ ಬೇಡ. ನಾವು ಅದನ್ನು ಹೇಳಲ್ಲ. ನೀವು ಅದರಿಂದ ಒಳ್ಳೆಯದಾಗತ್ತೆ ಅಂದರೆ ನೀವು ಆ ದಾರಿ ಹಿಡ್ಕೊಂಡು ಹೋಗಿ. ಆರೋಗ್ಯ ಬೇಕಾ, ಬನ್ನಿ ಹೇಳ್ಕೊಡೋಣ. ನೆಮ್ಮದಿ ಬೇಕಾ, ಬನ್ನಿ ಹೇಳ್ಕೊಡೋಣ. ಮುಂದೆ ಏನು ಮಾಡಬೇಕು ಅಂತಕ್ಕಂಥದಕ್ಕಿಂತ ಈಗ ಏನಾಗಿದೆ ಅನ್ನೋದೇ ಈ ಕಾರ್ಯಕ್ರಮ. ಮುಂದೆ ಏನು ಮಾಡಬೇಕು ನಮ್ಮ ಹತ್ರ ಇಲ್ಲ. ಈ ಸತ್ಯ ತಿಳ್ಕೊಳ್ಳಿ. ಹಾಂ ಗುರುಗಳೇ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಶರಣಯ್ಯ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ, ನಮ್ಮ ಹೆಣ್ಮಕ್ಳ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ನಮ್ಮ ನಕ್ಷತ್ರ ಉತ್ತರವಾದ ನಕ್ಷತ್ರ ಮೀನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಗುರುಗಳೇ. ಎಷ್ಟು ವಯಸ್ಸು ತಮಗೆ? ನನಗ ರಿಯಲಿ 73 ರೀ. ಸಾರ್ಥಕವಾಯಿತು. ನಿಜಕ್ಕೂ ಕೆಲವರು ಅರ್ಥ ಮಾಡ್ಕೋಬೇಕು. 73 ವರ್ಷದ ವ್ಯಕ್ತಿ ನಕ್ಷತ್ರ ಹೇಳ್ತಾ ಇದ್ದಾರೆ, ಕೈ ತಪ್ಪಲೆ ಹೊಡಿತಿ. ನಿಜಕ್ಕೂ ಇಂಥವ್ರು ಇರಬೇಕ್ರಿ ಪ್ರಪಂಚದಲ್ಲಿ. ಕಣ್ಣಿದ್ದು ಕುರುಡ್ರಂಗೆ ಯಾಕ್ರಿ ಬದುಕ್ತೀರಾ? ಏನೂ ಗೊತ್ತಿಲ್ಲದೆ ಹೆಂಗ್ರಿ ಬದುಕಕ್ಕೆ ಹೋಗ್ತೀರಾ? ಅಡ್ರೆಸ್ಸೇ ಗೊತ್ತಿಲ್ಲದೆ ವೆಹಿಕಲ್ ಹೆಂಗ್ರಿ ಹೋಗ್ತೀರಾ? 74 ವರ್ಷದ ವೃದ್ಧ, ಉತ್ತರಾಭಾದ್ರ ನಕ್ಷತ್ರ ಅಂತ ಹೇಳ್ತಕ್ಕಂಥ ತಾಕತ್ತು, ಕೆಚ್ಚಿದೆ, ಆರೋಗ್ಯ ಎಷ್ಟು ಚೆನ್ನಾಗಿದೆ. ನೆನ್ನೆ ಮೊನ್ನೆ ಹುಟ್ಟಿ 5 ವರ್ಷ ಇರಲ್ಲ, ನಿಮ್ಗೆ ಆ ನಕ್ಷತ್ರ ಗೊತ್ತಿಲ್ಲ. ಮದುವೆ ಯಾವಾಗ ಆಯಿತು ಅಂದರೆ 3 ವರ್ಷ ಆಗಿರುತ್ತೆ, ಅದೇ ಗೊತ್ತಿರಲ್ಲ. 7, 12 ರಾತ್ರಿ 8:30 ಇದೊಂದೇ ಗೊತ್ತಿರೋದು. ಅದು ಯಾವ ಕಂತ್ರಿಗಳು ಹೇಳಿ ಅಭ್ಯಾಸ ಮಾಡಿಬಿಟ್ರು ನಮ್ಮ ದೇಶದಲ್ಲಿ. ಡೇಟ್ ಹೇಳಿದ ತಕ್ಷಣ ಪ್ರಿಂಟ್ ಹೊಡೆದು ಬಿಡೋದು, ಟಕ್ ಅಂತ ರಿವರ್ಸ್ ಹೇಳ್ಬಿಡೋದು. ಇದು ನೀವು ಕೇಳ್ಕೊಂಡು ಬರ್ಕೊಳ್ಳೋದು. ಕೆಟ್ಟ ಅಭ್ಯಾಸಗಳನ್ನು ದಯವಿಟ್ಟು ಬಿಡಿ. ಜೀವನದಲ್ಲಿ ಹೊಸ ದಾರಿಗೆ ಬನ್ನಿ. ಹೇಳಿ ಯಜಮಾನ್ರೆ, ಏನಾಗಬೇಕು? ಏನಂದ್ರೆ ನಮ್ದು ಲಗ್ನ ಆಗಿದ್ದೆ ರಿಯಲಿ ನಂದು 52 ವರ್ಷಕ್ಕೆ ಲಗ್ನ ಆದೇನ್ರಿ. ಒಳ್ಳೆಯದು. ಆಮೇಲೆ ನಮ್ಮ ಮನೆ ಹೆಣ್ಮಕ್ಳು ಮಗ ನಕ್ಷತ್ರ ಸಿಂಹರಾಶಿ. ಎಷ್ಟು ವಯಸ್ಸು ಅವನಿಗೆ? ಆಕೆ 56. ನಮ್ಮ ಹೆಣ್ಮಗಳು. ಹೆಣ್ಮಗಳಿಗೆ ಎಷ್ಟು ವಯಸ್ಸು? ನಮ್ಮ ಹೆಂಡತಿ 56 ರೀ. ಯಾರಿಗೆ ಹೇಳ್ತಾ ಇದ್ದೀರಾ ವಯಸ್ಸು? ನಾನು ಕೇಳ್ತಿರೋದು ನಿಮ್ಮ ಮಗಳ ವಯಸ್ಸೆಷ್ಟು ಅಂತ. ಮಗಳಲ್ರಿ ನನ್ನ ಹೆಂಡತಿ. ನಿಮ್ಮ ಹೆಂಡತಿಗೆ ಮಕ್ಕಳಾಗಿದೆಯಾ ನಿಮಗೆ? ಮಕ್ಕಳು ಆಗಿಲ್ಲ ರೀ. ನಾ ಮಾಡ್ಕೊಂಡಿದ್ದೆ 52 ವರ್ಷಕ್ಕೆ 2004 ಮಾಡಿಕೊಂಡೆ. ಈಗ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ ಈಗ 21ನೇ ವರ್ಷ. ಯಾಕೆ ಇಲ್ಲಿವರೆಗೂ ತಿಳ್ಕೊಳ್ಳಿಲ್ಲ? ಮಗು ಯಾಕೆ ಆಗಲಿಲ್ಲ, ನನಗೆ ಮದುವೆ ಯಾಕೆ ಲೇಟ್ ಆಯಿತು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಗೊತ್ತಿಲ್ವಾ? ಇನ್ನೊಂದ್ಸಲ ಅದು ಗರ್ಭಕೋಶಕ್ಕೆ ಮಗು ನಿಂತ್ಕೊಂಡಿತ್ತು, ಗರ್ಭಕೋಶಕ್ಕೆ ಗಡ್ಡೆ ಆಯಿತು, ಗರ್ಭಕೋಶನ ಕಟ್ಟಾಯ್ತು ಸರ್. ಓಕೆ, ಈಗ ನಿಮಗೆ 56 ವರ್ಷ ಹೇಳಿದಲ್ವಾ? ಇನ್ನೂ ಒಂದು ಸಮಸ್ಯೆ ಸರ್. ನನ್ನ ಮ್ಯಾಗ ಅನುಮಾನ ಪಟ್ಟು ಈಗ ನಾನು ರೈತೂರಿನಲ್ಲಿ ಸ್ವಂತ ಮನೆ ಅದ, 2 ಒಂದೇ. ಆಕೆ ದಾರಿ ಅಲ್ಲ, ನಾವು ದಾರಿ ಇದೀವಿ. ನನ್ನ ಮ್ಯಾಗ ಅನುಮಾನ ಪಡ್ತಾಳೆ. ಅದಕ್ಕೆ ಆರೋಗ್ಯ ಬಗ್ಗೆ ಸರಿಗಿರಲ್ಲ, ಅದು ಏನಂತ. ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಇದು ಈಗ ಗೌರ್ಮೆಂಟ್ ಕಟ್ಟಿದ್ರಿ 1990. ಸಾಕು ಸಾಕು ಸಾಕು. ಓಕೆ ಓಕೆ, ಒಂದು ನಿಮಿಷ. ನೀವು ಸ್ನಾನ ಮಾಡೋದು ಯಾವಾಗ? ಬೆಳಗ್ಗೆ. ಎಷ್ಟೊತ್ತಿಗೆ? ಬೆಳಗ್ಗೆ ಅಂದರೆ ಸಾಮಾನ್ಯವಾಗಿ 6:15 7. ಓಕೆ, ಈಗ ನೀವು ಬೆಳಗ್ಗೆ ಎದ್ದೇಳೋದು 5 ಗಂಟೆಗೆ ಎದ್ದೇಳೋದು. ಸರಿ, ಆಯಿತು. ಈ ಅಮಾವಾಸ್ಯೆ ಪೌರ್ಣಮಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ನಮ್ಮ ಇದು ದೇವಸುಗಳು, ನಮ್ಮ ಮನೆ ಗುರುಗಳು, ಇದು ಮನೆ ದೇವರು. ಯಾವುದು? ಸುಗುರೇಶ್ವರ, ಶಕ್ತಿನಗರ. ಓಕೆ, ಹೆಣ್ಣು ದೇವರು? ಹೆಣ್ಣು ದೇವರು ನಮ್ಮೂರಲ್ಲೇ ಮಾರಮ್ಮ ಇದ್ಲು, ಮಾರಮ್ಮ ದೇವತೆ. ಆದರೆ ನಾವು ಅವಾಗ ಪೂಜೆ ಮಾಡ್ತಿದ್ದೀವಿ ಅಲ್ಲಿ. ಅಲ್ಲ, ಮನೆ ದೇವ್ರು ಮಾರಮ್ಮ ಅಂತ ಪ್ರಪಂಚದಲ್ಲಿ ನಿಮ್ಮ ಬಾಯಲ್ಲೇ ಕೇಳ್ತೀರ. ಅಲ್ಲ, ಮನೆ ದೇವ್ರು ಮಾರಮ್ಮ ಅಲ್ರಿ. ನಮ್ಮ ಮನೆ ದೇವರು ಸುಗುರಪ್ಪ ಬಸವಣ್ಣ ರೀ. ಹೆಣ್ಣು ದೇವ್ರು ಇಲ್ವಾ? ಹೆಣ್ಣು ದೇವ್ರು ಇಲ್ಲ ರೀ. ಶಬಾಷ್,
ಗಂಡ ಇಲ್ಲದೆ ಹೆಂಡತಿ ಇಲ್ಲ, ಹೆಂಡತಿ ಇಲ್ಲದೆ ಗಂಡ ಇಲ್ಲ. ಓಕೆ, ಒಂದು ಯಾಕೆ ಇಷ್ಟು ಕೇಳ್ದೇನೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಮನೆ ದೇವರು ಹೆಣ್ಣು ದೇವರು ಯಾವುದು ಅಂತಲೇ ಗೊತ್ತಿಲ್ಲ, ಮಾರಮ್ಮನ ತೊಗೊಂಡೋಗಿ ಮನೆದೇವ್ರು ಮಾಡ್ಕೊತಾ ಇದ್ದಿಲ್ಲ, ಏನು ಹೇಳ, ಗ್ರಾಮ ದೇವತೆ ಅವಳು. ನೀವು ಮನೆದೇವ್ರು ಹೆಂಗೆ ಮಾಡ್ಕೊತೀರಾ? ಫಸ್ಟು ಇದನ್ನು ತಿಳ್ಕೊಳ್ಳಿ. ನಿಮ್ಮ ಹೆಂಡ್ತಿನೂ ನೀವು ಮದುವೆ ಆಗಿದ್ದೆ ತಡ, ಫಸ್ಟ್ ಆಫ್ ಆಲ್ ನೀವು ಮದುವೆ ಮಾಡ್ಕೊಂಡಿದ್ದೆ ತಪ್ಪು. ಇಲ್ಲಿ ವಿಚಾರ ಇಷ್ಟೇ, ನೀವು ಮನದೇವರನ್ನು ಗುರುತಿಸೋವರೆಗೂ ದಯವಿಟ್ಟು ಏನೂ ಕೇಳಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮ ಮನದೇವರು ಯಾವುದು ಮಾಡಬೇಕು ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಹೆಂಡ್ತಿನೂ ಹತ್ರ ಇರ್ತಾಳೆ, ನೀವು ಜೀವನದಲ್ಲಿ ಚೆನ್ನಾಗಿರ್ಬೋದು, ಮಗು ಆಗುತ್ತೋ ಬಿಡುತ್ತೋ ಎರಡನೇ ವಿಷಯ. ಮೊದಲು ನಮ್ಗೆ ನೆಮ್ಮದಿ ಬೇಕು. ಯಾವ ಕಾರಣಕ್ಕೂ ನಮಗೆ ನಿಷ್ಠೂರ ಇರಬಾರ್ದು ಅಂದರೆ ನಿಮ್ಮ ಮನದೇವ್ರನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಮೆದುಳಿಗೂ ಆತ್ಮಕ್ಕೂ ಸಂಬಂಧಪಟ್ಟಂಥ ಅಕ್ಷರಗಳ ಬಗ್ಗೆ ಮಾತನಾಡ್ತಿದ್ವಿ. ಈಗ ವಿಚಾರ ಏನಪ್ಪ ಇಲ್ಲಿ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಷಯ ಏನಕ್ಕೆ ಈಗ ನಾನು ವಿಚಾರವನ್ನು ಹೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಇದು ಅರ್ಥ ಆಯಿತೋ ಕೋಪ ಬಂತೋ ಗೊತ್ತಿಲ್ಲ. ಅರ್ಥ ಆಗುತ್ತೆ ಆಗಿದೆ ಅನ್ನೋದು ಸ್ವಲ್ಪ ನಂಗೆ ಡೌಟೇ. ಯಾಕೆ ಗುರುಗಳೇ? ಅಭ್ಯಾಸ. ಈ ಅಭ್ಯಾಸಗಳು ಮನುಷ್ಯನ ಭಾವನೆಗಳನ್ನು ಹಾಳು ಮಾಡುತ್ತೆ. ಅಭ್ಯಾಸಗಳು ಮನುಷ್ಯನ ಭಾವನೆಗಳನ್ನ ಹಾಳು ಮಾಡುತ್ತೆ. ಈ ಮನಸ್ಸು ಅಂತಕ್ಕಂಥದ್ದು, ಭಾವನೆ ಅಂತಕ್ಕಂಥದ್ದು, ಗುಣ ಅಂತಕ್ಕಂಥದ್ದು, ಇವೆಲ್ಲವನ್ನು ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ ನಾವು. ಗುಣನೇ ಬೇರೆ, ಭಾವನೆನೇ ಬೇರೆ, ಮನಸ್ಸೇ ಬೇರೆ, ದೇಹನೇ ಬೇರೆ, ದೇವರೇ ಬೇರೆ, ನಾವೇ ಬೇರೆ. ಈ ಬೇರೆ 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 ಅಂದ್ಕೊಂಡೇ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ. ಇದೆಲ್ಲವೂ ಸೇರಿ ಒಂದೇ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಎಲ್ಲವೂ ಒಂದೇ, ಎಲ್ಲವೂ ಒಂದೇ ಒಂದೇ ಅಂತ ಅಂದ್ಕೊಳ್ಳೋವರೆಗೂ. ಯಾಕೆ ಅಂದರೆ ಪ್ರಪಂಚಕ್ಕೆಲ್ಲ ಸೂರ್ಯ ಒಬ್ಬ. ಹೌದು. ಪ್ರಪಂಚದಲ್ಲಿ ಇರ್ತಕ್ಕಂಥ ಭೂಮಿ ಒಂದು. ಹೌದಾ? ಇದನ್ನು ಏಕತ್ವ ಅಂತಾರೆ. ಈ ಏಕತ್ವ ಆದಾಗಲೇ ನಾವು ಜೀವನದಲ್ಲಿ ಒಳ್ಳೇದಾಗೋದು. ಯಾಕೆಂದರೆ ಹೆಣ್ಣು ಗಂಡು ಒಂದಾದಾಗಲೇ ಇನ್ನೊಂದೇನೋ ಬರೋದು. ಹೌದು. ಅದು ಯಾಕೆ ತಿಳ್ಕೊತಾ ಇಲ್ಲ? ಗಂಡ ಬೇರೆ ಹೆಂಡತಿ ಬೇರೆ ಅಂತಾರೆ. ಹೆಂಡತಿ ಬೇರೆ ಗಂಡ ಬೇರೆ ಇದ್ರೆ ಮಗು ಹೆಂಗೆ ಬರ್ತಿತ್ತು? ಅಲ್ಲ, ಇದು ಹೇಳಿದ್ರೆ ಇದೇನಪ್ಪ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬಹುದೇನೋ. ಅಲ್ಲ, ಈ ಸತ್ಯ ತಿಳ್ಕೋಬೇಕು. ಓಪನ್ ಮಾಡಿ ಹೇಳಿದ್ರೆ ಅರ್ಥ ಆಗೋದು. ನನ್ನ ಗಂಡ, ನನ್ನ ಹೆಂಡತಿ, ದಾಂಪತ್ಯದ ರಹಸ್ಯವನ್ನೇ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನಾವು. ಅದಕ್ಕೆ ನಾವೇನಿದ್ರು ಬೇರೆ ಬೇರೆ ಬೇರೆ, ಜೀವನವೇ ಬೇರೆ ಹೀಗಾಗಿದೆ. ಈಗ ವಿಷಯಕ್ಕೆ ಬರೋದೇ ಆದರೆ, ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂತಹ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ದಿನ ಬೇಕಾಗುತ್ತೋ, ಆದರೂ ಎಲ್ರಿಗೂ ಸರಿಸಾಟಾಗಿ ಹೇಳ್ತಾ ಇಲ್ಲ ನಾನು, ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ. ಆದರೆ ಅದಕ್ಕೋಸ್ಕರವಾಗಿ ಕರೆ ಮಾಡ್ತಕ್ಕಂಥವ್ರಿಗೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ನಾಳೆ ಸೋಮವಾರದಿಂದನೇ ಆಗಲಿ ದಯವಿಟ್ಟು ಕ್ಲಾರಿಟಿ ಆಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬುಕ್ಕಲ್ಲಿ ಬರ್ಕೊಳ್ಳಿ. ಯಾವ ಪ್ರಶ್ನೆಯನ್ನು ಕೇಳಿದ್ರೆ ನನಗೂ ಒಂದು ತಿಳ್ಕೊಂಡಂಗಾಗತ್ತೆ, ಪ್ರಪಂಚಕ್ಕೂ ನಾನೊಂದು ಕೊಡುಗೆ ಕೊಟ್ಟಂಗಾಗತ್ತೆ. ಯಾಕೆ ಇವ್ರಿಗೆ ಹೇಳಿದ ವಿಷಯ ಇನ್ನೊಬ್ರಿಗೆ ಅರ್ಥ ಆಗುತ್ತೆ, ಆದರೆ ಫಲಿತಾಂಶ ಇವ್ರಿಗೆ ಬರುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಬರೀ ನನ್ನ ಗಂಡ ಏನೋ, ನನ್ನ ಹೆಂಡತಿ ಏನೋ, ನನ್ನ ಮಗ ಏನೋ, ನನ್ನ ಮನೆ ಏನೋ, ಬರೀ ಇದೇ ಕೇಳಿ 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 ಏನೂ ಪ್ರಯೋಜನ ಆಗಿಲ್ಲ. ಅದಕ್ಕೆ ನೀವು ಅಲ್ಲೇ ಇದ್ದೀರಾ. ಅದಕ್ಕೋಸ್ಕರವಾಗಿ ಆ ಸಂಸಾರ ಅನ್ನೋದನ್ನ ಸೈಡ್ಗಿಡಿ. ನಾನು ಏನು ತಿಳ್ಕೋಬೇಕು, ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮನೇಲಿ ಒಬ್ಬ ಗಂಡ ಇದನ್ನು ತೀರ್ಮಾನ ಮಾಡಲಿ, ಇಲ್ಲ ಹೆಂಡತಿ ತೀರ್ಮಾನ ಮಾಡಲಿ, ಇಲ್ಲ ಮಕ್ಕಳು ತೀರ್ಮಾನ ಮಾಡಲಿ, ಯಾರು ಒಬ್ಬರು ತೀರ್ಮಾನ ಮಾಡ್ಕೊಂಡು ನಮ್ಮ ಕುಟುಂಬವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡೇ ನೀವು ದಯವಿಟ್ಟು ಕರೆ ಮಾಡಬೇಕು. ಇನ್ನು ಮುಂದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಇನ್ನೇನಿದ್ರೆ ನೀವು ಅಲೋ ಅಂದ ತಕ್ಷಣ ಕಟ್ ಮಾಡಬೇಕಾಗತ್ತೆ. ನೀವು ಕರೆ ಮಾಡೋದು ಮುಖ್ಯ ಅಲ್ಲ, ನೀವೇನು ತಿಳ್ಕೊತೀರ ಅನ್ನೋದು ಮುಖ್ಯ, ನಾನು ಏನು ಹೇಳ್ತೀನಿ ಅನ್ನೋದು ಮುಖ್ಯ. ಇದಕ್ಕೆ ಮೀರಿ ನನ್ನ ಹತ್ರ ಉತ್ತರ ಇಲ್ಲ. ಇಷ್ಟು ಹೇಳಿದ್ದೀನಿ. ಬೇಜಾರು ಮಾಡಿಕೊಂಡು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಅಶ್ವಿನಿ ಅವರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಿಮ್ದು ನಕ್ಷತ್ರ ತಿಳಿಸಿ. ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ನಾರಾಯಣ. ಹೇಳಮ್ಮ, ಯಾಕಮ್ಮ ವಾಯ್ಸ್ ಹೊರಡೋಗಿದೆ? ಹಲೋ ಸ್ವಲ್ಪ ಇದಾಗಿದೆ ಗುರುಜಿ. ಅಮ್ಮ, ಗಂಟಲು ಸರಿಯಿಲ್ಲ ಗುರುಜಿ ಸ್ವಲ್ಪ. ಓಕೆ. ನಿಮ್ದೇನಾ ಧನಿಷ್ಠ ನಕ್ಷತ್ರ? ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಗುರುಗಳೇ, ಎಷ್ಟು ವಯಸ್ಸು ತಮಗೆ? ನನಗೆ 28 ವರ್ಷ ಗುರುಜಿ. ಮದುವೆ ಆಯಿತಾ? ಇಲ್ಲ ಗುರುಜಿ. ಯಾಕೆ ಮಾಡ್ಕೊಂಡಿಲ್ಲ? ಮದುವೆ ಬಗ್ಗೆ ಬೇಜಾರಾ ಅಥವಾ ಸರಿ ಇಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ? ಅದೇನು ಸೆಟ್ ಆಗ್ತಾ ಇಲ್ಲ ಸರಿಯಾಗಿ. 1-2 ವರ್ಷ ಆಯಿತು ಅಮ್ಮ ತೀರೋದ್ರು. ಅವಾಗಿಂದ. ಎಷ್ಟು ವರ್ಷ ಆಯ್ತು ಅಮ್ಮ ತೀರೋಗಿ? 2.5 ವರ್ಷ ಆಯ್ತಂತೆ ಗುರುಗಳೇ. ಏನಾಗಿತ್ತು? ಏನಿಲ್ಲ ಗುರುಜಿ, ಎಲ್ಲ ಚೆನ್ನಾಗಿ ಇದ್ರು. ಸಂಡೆ ಸುಸ್ತು ಅಂದರು. ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಓಕೆ. ನಿಮ್ಮ ಅಪ್ಪ ಏನು ಮಾಡ್ತಾರೆ? ಅಪ್ಪ ಮತ್ತು ವ್ಯಾಪಾರಕ್ಕೆ ಹೋಗ್ತಿದ್ರು. ಇವಾಗ ಅವ್ರಿಗೂ ಸ್ವಲ್ಪ ಕಣ್ಣೆಲ್ಲ ಪ್ರಾಬ್ಲಮ್ ಆಗಿ ಅಮ್ಮ ತೀರೋದ್ಮೇಲೆ ಒಂದು ಕಣ್ಣು ಸರಿಯಾಗಿ ಕಾಣಿಸಲ್ಲ ಗುರುಜಿ. ಅವ್ರಿಗಾದ್ರು ಮನೇಲಿ ಇದ್ದಾರೆ. ನನ್ನ ತಮ್ಮ ಇದ್ದಾನೆ, ಅವನ ಕೆಲಸಕ್ಕೆ ಹೋಗ್ತಾನೆ, ನಾನು ಮನೇಲಿ ಇದ್ದೀನಿ. ನಿನ್ನ ತಮ್ಮನ ವಯಸ್ಸೆಷ್ಟು? ಅವನಿಗೆ 26.
ಓಕೆ. ಈಗ ನೀವು ಒಂದು ತಿಳ್ಕೋಬೇಕು, ಮನೆಯಲ್ಲಿ ಸುಮಂಗಲಿ ಹೆಂಗಸು ಸಾಯಬೇಕಾದ್ರೆ ಕಾರಣ ಏನೋ ಇರ್ಬೋದು, ಹುಷಾರಿಲ್ಲ, ಇನ್ನೊಂದು ಏನೋ ಒಂದಾಗಿರ್ಬೋದು. ಆದರೆ ಸುಮಂಗಲಿ ಹೆಂಗಸು ಹೋದ ಮೇಲೆ ನಮ್ಮ ಕುಟುಂಬದಲ್ಲಿ ತುಂಬ ತಪ್ಪುಗಳಾಗಿದೆ, ಹೆಂಗಸರಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಂಶ ಆಗಿದೆ ಅಂತ ದಯವಿಟ್ಟು ತಿಳ್ಕೊಬೇಕಾಗಿತ್ತಮ್ಮ. ನೀನು ಮದುವೆ ಆಗದೆ ಒಂದು ವಿಷಯ, ನೀನು ಮದುವೆ ಆಗದೆ ನಂಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ಹೋಗಿ ತಗಲಾಕೊಳ್ಳೋದು ತಪ್ಪಲ್ಲ ಅಂತ. ಆದರೆ ನೆಮ್ಮದಿಯಾಗಂತೂ ಇಲ್ಲ ನೀನು. ಆದರೆ ಮದುವೆ ವಿಷಯದಲ್ಲಿ ದಯವಿಟ್ಟು ತೀರ್ಮಾನ ಮಾಡ್ಕೊಳಕ್ಕೆ ಹೋಗಬೇಡ. ಫಸ್ಟು ನಮ್ಮಮ್ಮ ಸತ್ತಿದ್ದಕ್ಕೆ ಕಾರಣ ಏನು, ಆ ಅಮ್ಮನಿಗೆ ಊಟ ಹಾಕಿದ್ದೀವಿ ಅಂತ ಫಸ್ಟ್ ತೀರ್ಮಾನ ಮಾಡಿ. ನೀನು ನಿಮ್ಮ ಅಮ್ಮನಿಗೆ ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕದೇ ನಿಂತಿದೆಯಲ್ಲಮ್ಮ, ಏನಮ್ಮ ಅರ್ಥ ಇದು? ಹಾಂ ಊಟ ಚೆನ್ನಾಗಿ ಆಗ್ತಿದೆ ಅಮ್ಮ, ಸತ್ತ ಮೇಲೆ ಎಲ್ಲಿ ಊಟ ಹಾಕಿದ್ಯಾ ನೀನು? ಎಲ್ಲಿ ಹಾಕಿದ್ಯಾ? ಅಂದ್ರೆ ನಾವು ಎಡೆ ಇಡ್ತೀವಿ. ಅಂದರೆ ನೀವು ಎಡೆ ಇಟ್ಟು ಒಂದು ನಿಮಿಷ, ಇದೊಂದು ನಮ್ಮ ಜನಕ್ಕೊಂದು ಫ್ಯಾನ್ಸೇನ್ ಆಗ್ಬಿಟ್ಟದೆ. ನಮ್ಮ ಕಡೆ ಎಡೆ ಇಡೋದು ಅನುಭವಿಸಿ. ನಮ್ಮ ಕಡೆ ನಿಮ್ಮ ಕಡೆ ಉತ್ತರ ದಕ್ಷಿಣ ವಾಯುವ್ಯ ಇಲ್ಲ. ಇಲ್ಲಿ ಮನುಷ್ಯ ಹುಟ್ಟದ ಮೇಲೆ ಭಾರತೀಯ ಅಂದಮೇಲೆ ಎಲ್ಲ ಧರ್ಮನೂ ಒಂದೇ ಇರಬೇಕು, ಶಾಸ್ತ್ರ ಒಂದೇ ಇರಬೇಕು ಅಂತ ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಎಡೆ ಹಾಕುವಂತಕ್ಕಂಥ ಅಭ್ಯಾಸ ನಾನು ಹೇಳಿದ್ದೀನಿ, ಇವತ್ತು ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ. ನೀವು ದಯವಿಟ್ಟು ನಿಮ್ಮಮ್ಮ ಹೋಗಿದ್ದಕ್ಕೆ ಎಡೆ ಹಾಕೋ ಅಭ್ಯಾಸ ಸುಮಂಗಲಿಗಿಲ್ಲ. ಅದಕ್ಕೆ ನೀನು ಸುಮಂಗಲಿ ಸಾವಿಗೆ ಕಾರಣ ಏನು ಅಂತ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿನಗೆ ಅಲ್ಲೇ ದಾರಿ ಸಿಗುತ್ತೆ, ಸರಿಯಾದ ಮಾರ್ಗದರ್ಶನ ಕೊಡೋರ ಹತ್ರ, ಮತ್ತೆ ಶಾಸ್ತ್ರ ಕೊಡೋರ ಹತ್ರ ನನಗೆ ಗೊತ್ತಿಲ್ಲ. ಸುಮಂಗಲಿ ನಮ್ಮ ತಾಯಿ ಹೋಗಿದ್ದಕ್ಕೆ ಕಾರಣ ಏನು ಅಂತ ತಿಳ್ಕೊ. ಆ ಸತ್ಯ ತಿಳ್ಕೊಂಡಾಗ ನಿನ್ನ ಲೈಫು ಸಿಕ್ಕತ್ತೆ, ನಿನ್ನ ತಮ್ಮಂದು ಸಿಕ್ಕತ್ತೆ, ಕುಟುಂಬ ಸೇಫ್ ಆಗ್ತೀರಾ. ಇವತ್ತು ನಿಮ್ಮಪ್ಪ ಕಣ್ಣು ಕಳ್ಕೊಂಡು ಕೂತಿದ್ದಾರೆ ಅಂದರೆ ಕಣ್ಣು ಏನು? ವಂಶದ್ದು. ಸೂರ್ಯ ಚಂದ್ರ ಕಣ್ಣಲ್ಲಿರೋದು. ತಾಯಿ ವಂಶ ತಂದೆ ವಂಶ ಏನೂ ಮಾಡಿಲ್ಲ ನಿಮ್ಮಪ್ಪ, ಅದಕ್ಕೆ ಇವತ್ತು ಮೂಲೆಯಲ್ಲಿ ಕೂತಿದ್ದಾರೆ. ನೀವು ಮುಂದಕ್ಕೆ ಇದೇ ಕತೆ ನಿಮ್ಮದು. ಯಾಕೆ ಅಂದರೆ ಸತ್ಯ ತಿಳಿಯೋವರೆಗೂ ಎಲ್ಲರೂ ಕಣ್ಣಿಲ್ಲದೆ ಬದುಕಬೇಕಾಗತ್ತೆ. ಕಣ್ಣಿದ್ದು ಬೇಜಾರು ಮಾಡ್ಕೊಳ್ಳದೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಈ ಸುಮಂಗಲಿಯಾಗಿ ಹೋಗುವಂಥ ವಿಚಾರದಲ್ಲಿ ಯಾಕೆ ಆ ರೀತಿ ಸುಮಂಗಲಿ ಸಾವಾಗುತ್ತೆ ಕುಟುಂಬಗಳಲ್ಲಿ? ಏನು ನಡೆದಿರೋ ಇಲ್ಲಿ ಒಂದು ತಿಳ್ಕೊಂಬಿಡ್ಬೇಕು. ಹೆಂಗಸು ಮನೆಯಲ್ಲಿ ಸತ್ರು ಅಂದರೆ ಗಂಡ ಇದ್ದಂಗೆ ಗಂಡನ ಮುಂದೆ ಹೆಂಡತಿ ಸತ್ತಿದ್ದಾಳೆ ಅಂದ ತಕ್ಷಣ ನಮಗೆ ಒಂದು ಮೆಸೇಜ್ ಏನು? ಸತ್ತಂತ ಹೆಂಗಸು ಯಾರಿರ್ತಾಳೆ ಅವರ ವಂಶದಲ್ಲಿ ಎಷ್ಟು ಚೆನ್ನಾಗಿ ಹೆಂಗಸು ನೆಮ್ಮದಿಯಾಗಿ ಸಂಸಾರ ಮಾಡಿದ್ರು ಅಲ್ಲಿ ಸಿಕ್ಕತ್ತೆ. ಮದುವೆಯಾಗಿ ಬಂದಂಥ ಮನೆಯಲ್ಲಿ ಗಂಡನ ಜೊತೆ ಹುಟ್ಟಿದವರು, ಗಂಡನ ಹತ್ರ ಇರತಕ್ಕಂಥ ಜನ್ಮ ಕೊಟ್ಟ ತಾಯಿ, ಪ್ರತಿಯೊಂದು ಹೆಣ್ಣು ಸಂತತಿ ಯಾವ ಕಾರಣಕ್ಕೂ ಸೂಕ್ತವಾಗಿ ಏನು ನಡೆದು ಬಂದಿಲ್ಲ ಅಂತ ಅಲ್ಲಿ ಒಂದು ಬಲಿಯಾಗತ್ತೆ. ಇನ್ನು ಮುಂದೆ ತಿಳ್ಕೊಂಡು ಈ ಮಣ್ಣು ತಿನ್ನೋ ಬುದ್ಧಿ ಬಿಟ್ಟು, ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಲ್ಲಿವರೆಗೂ ನಾವು ಕಷ್ಟದಲ್ಲೇ ಇದ್ದೀವಿ ಅನ್ನೋರಿಗೆ ಕಷ್ಟ ಅಲ್ಲದ ನಿಮ್ಮ ಸೋಮಾರಿತನ, ನಿಮ್ಮ ಬೇಜವಾಬ್ದಾರಿತನ ಅದು. ಯಾಕೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂದರೆ ಆಯಸ್ಸಿತ್ತು ಅಷ್ಟೇ, ಅವನಿಗೇನೋ ಆಗಿತ್ತು ಅಷ್ಟೇ. ಇದೇ ನಮ್ಮ ತಪ್ಪು ಮಾಹಿತಿ. ಇದನ್ನು ಯಾವನೋ ಹೇಳ್ತಾನೆ ಅಂತ ನೀವು ನಂಬೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಕಾರಣ ತಿಳ್ಕೊಳ್ಳಿ. ಹುಟ್ಟಿಗೆ ಕಾರಣ, ಸಾವಿಗೆ ಕಾರಣ ಭಗವಂತನ ಮೇಲೆ ಭಾರ ಹಾಕಿ ಸೋಮಾರಿತನದಿಂದ ಬದುಕ್ತಾ ಇದ್ದೀವಿ ನಾವು. ಈ ಸತ್ಯವನ್ನು ಹುಟ್ಟು ಸಾವಿಗೆ ಸತ್ಯ ತಿಳ್ಕೊಳ್ಳದೇ ಇದ್ದರೆ ಮನುಷ್ಯ ಅಂತ ಈ ಭೂಮಿಯಲ್ಲಿ ಹುಟ್ಟಲೇಬಾರ್ದು. ಅದನ್ನು ಭಗವಂತನ ಮೇಲೆ ಹಾಕ್ಬಿಟ್ರೆ, ಮದುವೆ ಮಾಡ್ಕೊಂಡು ಭಗವಂತ ಕೊಟ್ಟ, ಮಗು ಕೊಟ್ಟರೆ ಭಗವಂತ ಕೊಟ್ಟ, ಸಾವು ಬಂದರೆ ಭಗವಂತ ಕೊಟ್ಟ. ಯಾವುದ್ರ ಅರ್ಥ ಇಲ್ಲದ ಮಾತುಗಳಿದು. ನಿಮ್ಮ ಬೇಜವಾಬ್ದಾರಿತನಕ್ಕೆ ದೇವರ ಮೇಲೆ ಏನಕ್ಕೆ ಹೊಣೆವಾಗ್ತೀರಾ? ನಿಮ್ಮ ಸೋಮಾರಿತನಗಳನ್ನು ಬಿಡಿ. ಜೀವನದಲ್ಲಿ ಮೈ ಚಳಿ ಬಿಟ್ಟು ಬದುಕುವುದನ್ನು ಕಲೀರಿ. ಕೂತಲ್ಲೇ ಯೋಚನೆ ಮಾಡಿಕೊಂಡು ದುಡ್ಡು ಬರಲಿಲ್ಲ, ಸೈಟ್ ತೊಗೊಳ್ಳಿಲ್ಲ, ಮನೆ ಕಟ್ಟಲಿಲ್ಲ, ಅದಕ್ಕೆಲ್ಲ ಇಲ್ಲಿ ಬಂದಿದ್ದವು. ನೀನು ಏನಕ್ಕೆ ಬಂದೆ ಫಸ್ಟ್ ತಿಳ್ಕೊ ಮೊದಲು. ಈ ಭೂಮಿಗೆ ನಾನು ಏನಕ್ಕೆ ಬಂದೆ? ಇದು ಬೇಕಾಗಿಲ್ಲ ಜನಕ್ಕೆ. ಹೌದು. ಏನಕ್ಕೆ ಬಂದೆ ಅಂದರೆ ರಾಜಕೀಯಕ್ಕೆ ಹೋಗ್ತೀನಿ, ಓದ್ತೀನಿ, ಇವೆಲ್ಲ ನಡೆಯಲ್ಲ. ನೀವು ಅಂದ್ಕೊಂಡಂಗೆ ಪ್ಲ್ಯಾನ್ ಮಾಡೋಕ್ಕಿಲ್ಲ, ಏನು ಈ ಭೂಮಿಯಲ್ಲಿ ನಡೆಯಲ್ಲ. ಈ ಭೂಮಿ ಮೇಲೆ ನಿಂತಿದ್ದೀನಿ, ಈ ಭೂಮಿ ಸತ್ಯ ತಿಳ್ಕೊಳ್ಳೋವರೆಗೂ ನಾವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಆ ಭೂಮಿಯ ಸತ್ಯವನ್ನು ಹೇಳ್ತೀನಿ ಇವತ್ತು ಕಾರ್ಯಕ್ರಮದಲ್ಲಿ, ಕೇಳಿಸ್ಕೊಳ್ಳಿ. ವಿಷಯಕ್ಕೆ ಬಂದ್ಬಿಡೋಣ. ಸಮಯದ ಕೊನೆಯ ಅಭಾವದ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಬೇಕಾಗತ್ತೆ. ಏನಪ್ಪ ಅಂದರೆ, ಭೂಮಿ ಸಮುದ್ರದ ಮೇಲೆ ನಿಂತಿದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮಕ್ಕಳು ಇದಕ್ಕೆ ಕೋಚಿಂಗ್ ಕೊಡಬೇಕು. ನೀನು ವಿವೇಕಾನಂದ ಆಗು, ಸುಭಾಷ್ ಚಂದ್ರ ಬೋಸ್ ಆಗು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗು ಅಂತ ಯಾರು ಹೇಳಲ್ಲ. ತಾಯಂದಿರು ಮಕ್ಕಳಿಗೆ ಹೇಳ್ತಾರೆ ನಮ್ಮ, ಯಾರು ಹೇಳಲ್ಲ. ನೀನು ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು, IAS PS IPS ಏನೋ ಮಾಡು ಅಂತ ಹೇಳ್ತಾರೆ. ಆದರೆ ಯಾಕೆ ಇದನ್ನು ಹೇಳ್ತಾರೆ ಅಂತ ವಿಚಾರ ಅವರ ಆಸೆ, ಅದು ಆಗಬೇಕು ಅಂತ. ಆಗತ್ತಾ? ಇದೇನು ಅಂದರೆ ಮಾವಿನ ಹಣ್ಣು ತಂದ್ಬಿಟ್ಟು ನೇರಳೆ ಹಣ್ಣು ಯಾಕೆ ಆಗಲಿಲ್ಲ, ನೇರಳೆ ಹಣ್ಣು ತಂದ್ಬಿಟ್ಟು ಮಾವಿನ ಹಣ್ಣು ಯಾಕೆ ಆಗಲಿಲ್ಲ ಅಂದರೆ ಏನು ಉತ್ತರ ಇದು ಅಲ್ವಾ? ಹಾಗೆ ನಮ್ಮ ತಪ್ಪು ಎಲ್ಲಿದೆ ಅಂತ ತಿಳ್ಕೊಳ್ಳೋವರೆಗೂ ಇದು ಸತ್ಯ ಅರ್ಥ ಆಗಲ್ಲ. ಈ ವಿಷಯಕ್ಕೆ ಬರೋದೇ ಆದರೆ, ಮಗು
ಯಾಕೆ ಈ ರೀತಿಯಾಗಿ ಭವಿಷ್ಯದಲ್ಲಿ ಮಗುವಿನ ಭವಿಷ್ಯ ಕೇಳ್ತಕ್ಕಂಥ ಕೆಟ್ಟ ಸಂಪ್ರದಾಯ ಯಾರು ಸೃಷ್ಟಿ ಮಾಡಿದ್ರೋ ಗೊತ್ತಿಲ್ಲ. ಈ ಸತ್ಯವನ್ನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ನಿಜಕ್ಕೂ ಅರ್ಥ ಮಾಡ್ಕೊಳ್ಳಿ. ಎಂಥ ಅಮೂಲ್ಯವಾದ ವಿಚಾರ ಇದು ಅಂದರೆ, ಗರ್ಭಿಣಿ ಅನ್ನೋಂತಕ್ಕಂತಹ ಒಂದು ಹೆಂಗಸು, ಗರ್ಭಿಣಿ ಅಂತಕ್ಕಂಥ ಒಂದು ಹೆಂಗಸು, ಗರ್ಭಿಣಿ ಆಗಿರ್ತಕ್ಕಂಥ ಹೆಂಗಸು, ಅವರಿಗೆ ತುಂಬ ಉಷ್ಣದ ತಾಪಮಾನ ತುಂಬ ಜಾಸ್ತಿ ಇರುತ್ತೆ. ಪ್ರಾಥಮಿಕದಲ್ಲಿ ಇರ್ತಕ್ಕಂಥ ಸತ್ಯ ಹೇಳ್ತಾ ಇದ್ದೀನಿ. ಒಂದು ಗರ್ಭಿಣಿ ಆಗುವಂಥ ಪ್ರಾಥಮಿಕ ಒಂದು ಹಂತದಲ್ಲಿ ತುಂಬ ಉಷ್ಣಾಂಶ ತುಂಬ ಜಾಸ್ತಿ ಇರುತ್ತೆ. ಇದು ವೈಜ್ಞಾನಿಕವಾಗೂ ಸತ್ಯ. ಹಾಗಿರಬೇಕಾದ್ರೆ ಮಗುವನ್ನು ಪಡೀತಕ್ಕಂತಹ ಹೆಣ್ಣು 2 ಹೃದಯಗಳನ್ನು ಒತ್ತಿರ್ತಾಳೆ. ಹೌದಾ? ಈ 2 ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಬೇಕು ಆ ಹೆಣ್ಣಿಗೆ. ಈ ಶಕ್ತಿ ಬೇಕಾದರೆ ಆ ಶ್ರೀಮಂತ ಅಂತಕ್ಕಂಥ ವಿಚಾರ ಆಮೇಲೆ ಮಾತಾಡೋಣ. ಈ ಶಕ್ತಿ ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಅವರಿಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರಬೇಕು. ಪಚನಕ್ರಿಯೆ ತುಂಬ ಚೆನ್ನಾಗಿರಬೇಕು, ಫಾಸ್ಟಾಗಿ ಮೂವ್ ಆಗಬೇಕು. ಪಚನಕ್ರಿಯೆ ಕ್ಲೀನಾಗಿ ಫಾಸ್ಟಾಗಿ ಆಗ, ಯಾಕೆಂದರೆ 2 ದೇಹಗಳನ್ನು ಒತ್ಕೊಂಡ್ಬಿಟ್ಟಿರೋದು. ಹೌದಾ? ಶಕ್ತಿ ಜಾಸ್ತಿ ಬೇಕು. ಈಗ ಶಕ್ತಿ ಜಾಸ್ತಿ ಬೇಕಂದರೆ ಜೀರ್ಣಾಂಗದ ಕೆಲಸ ಚೆನ್ನಾಗಿ ನಡೀಬೇಕು, ಜೀರ್ಣಕ್ರಿಯೆ ಚೆನ್ನಾಗಿರಬೇಕು. ಆಗ ಏನಾಗತ್ತೆ ಅಂದರೆ ಮಗುವಿಗೆ ಶಕ್ತಿಯನ್ನು ಮಾರ್ಪಾಡಾಗತಕ್ಕಂಥದ್ದು ಪ್ರಕ್ರಿಯೆಗಳು ಶುರುವಾಗತ್ತೆ. ಇದು ಯಾವ ಹಂತಕ್ಕೆ ಬರುತ್ತೆ? ಮಗುವಿಗೆ ಅಂಗಾಂಗಗಳು ದರ್ಶನ ಆಗುವಂಥ ಸಮಯ 4 ರಿಂದ 5 ತಿಂಗಳು. 4ನೇ ತಿಂಗಳಿಂದ 5ನೇ ತಿಂಗಳಿಗೆ ಮಗುವಿಗೆ ಅಂಗಾಂಗಗಳ ದರ್ಶನ ಆಗೋಕ್ಕೆ ಶುರುವಾಗತ್ತೆ. ಆ ಸಮಯದಲ್ಲಿ 4 ರಿಂದ 5ನೇ ತಿಂಗಳಿಗೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಆ ಹೆಣ್ಣು ಯಾವ ಜಾಗದಲ್ಲಿ ಮಲಗಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಯಾವ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತೆಲ್ಲ ಸಿಗುತ್ತಾ? ಇದು ನಿಜಕ್ಕೂ ಇಲ್ಲ, ಸಿಗಲ್ಲ ಗುರುಗಳೇ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ನೀನು ಚೆನ್ನಾಗಿ ಸೊಪ್ಪು ತಿನ್ನು, ಚೆನ್ನಾಗಿ ಹಣ್ಣು ತಿನ್ನು, ಚೆನ್ನಾಗಿ ಹಾಲು ಕುಡಿ, ಚೆನ್ನಾಗಿ ಮಾತ್ರೆ ತಿನ್ನು. ಏನ್ರಿ ಇದು ಅರ್ಥ? ಎಲ್ಲಾಗತ್ತದು? ಮಗುಗೇನು ಸಿಕ್ಕಲ್ಲ. ಹಾಗಿರಬೇಕಾದ್ರೆ ಮಗುವನ್ನು ರಕ್ಷಣೆ ಮಾಡೋಕ್ಕೆ ತಗೊಳ್ಳುವಂಥ ಔಷಧಿ ಮೆಡಿಸಿನಿಂದ ಎಲ್ಲ ಮಕ್ಕಳು ಒಂದೇ ಥರ ಪಡ್ಕೊಂಡ್ಬಿಡೋಣ ಅಲ್ವಾ? ತಗೊಳ್ಳೋಣ ಮೆಡಿಸನ್ನು, ಮಕ್ಕಳು ಎಲ್ಲ ಒಂದೇ ಥರ ಇರಬೇಕು, ಹಾಗಲ್ವೇ? ಅಂದರೆ ಔಷಧಿ ತಗೊಳ್ಳೋದು ಬೇಡ ಅಂತ ನನ್ನ ಕಂಡೀಷನ್ ಆಗ್ತಾ ಇಲ್ಲ. ಒಂದು ತಿಳ್ಕೋಬೇಕು, ಔಷಧಿ ಇಲ್ಲದೆ ಮಗುವನ್ನು ಪಡಿತಕ್ಕಂಥ ತಾಯಂದಿರು ನಮ್ಮ ಭಾರತ ದೇಶದಲ್ಲಿ ಇದ್ದಾರಾ? ಮಾತ್ರೆಯನ್ನು ನುಂಗದೇ ಇರತಕ್ಕಂಥ ಮಗುವನ್ನು ಪಡೆಯೋದಕ್ಕೆ ಅರ್ಹತೆ ಇದೆಯಾ? ಇವತ್ತಿನ ಜನರೇಷನಲ್ಲಿ ಕಷ್ಟ. ಹಾಗಿದ್ದ ಮೇಲೆ ನೀವು ಮಗು ಬಗ್ಗೆ ಕನಸು ಕಾಣೋದು, ಮಗುವಿನ ಬಗ್ಗೆ ಭವಿಷ್ಯವನ್ನು ಕೇಳೋದು ಯಾವ ಕಾರಣಕ್ಕೂ ತಪ್ಪು. ಮಾತ್ರೆ ಇಲ್ಲದೆ ಮಗು ಇಲ್ಲ, ಮಾತ್ರೆ ಇಲ್ಲದೆ ಜೀವನ ಇಲ್ಲ ಅಂದಾಗ ನೀವು ಮಾತ್ರೆ ಮೇಲೆ ಅವಲಂಬಿಸ್ಕೊಳ್ಳದೆ ಮಗುವನ್ನು ಮಾಡ್ಕೋತೀನಿ ಅಂದರೆ ಮಾತ್ರ. ಹಾಗಂತ ನಾವು ಮಾತೆ ತಿನ್ನೋಕೆ ಆಸೆನ ಸ್ವಾಮಿ, ಮಾತೆ ತಿನ್ನು ಅಂತ ಹೇಳ್ತಾರಲ್ಲ ಅಂತಾರೆ. ಈ ಮಾತ್ರೆ ಯಾಕೆ ತಿನ್ನಬೇಕು ಅಂತಾರೆ ಅಂದರೆ, ಜೀರ್ಣಕ್ರಿಯೆ ಆಗೋದಕ್ಕೆ ಮನೆಯಲ್ಲಿ ಯಾವ ಭಾಗದಲ್ಲಿ ಆಗಬೇಕು ಅಂತಕ್ಕಂಥ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನದು ಅಂದರೆ, ನಮಗೆ ಬ್ರಹ್ಮವಿಧಿ ಮನೆ ಬೇಕು ಅಂತ ಹೇಳಿದ್ದೆ ನಾನು. ಯಾವುದು ಬ್ರಹ್ಮವಿಧಿ ಮನೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ, ನಾವು ಮನೆಯ ಮಧ್ಯಭಾಗ ಅದನ್ನು 0 ಮಾಡ್ಕೊಳ್ಳೋಣ. ಮಧ್ಯಭಾಗನ ಏನು ಮಾಡ್ಕೊಳ್ಳೋಣ? 0 ಮಾಡ್ಕೊಳ್ಳೋಣ. ಈಗ ನಮ್ಮ ಒಕ್ಕಳು ಏನು? 0 ಆಕಾರದಲ್ಲಿದೆ. ಈಗ ನಮ್ಮ ಒಕ್ಕಳಿಂದನೇ ಮಗು ಬದುಕಿ ಮಗು ಮುಂದೆ ಪ್ರಪಂಚಕ್ಕೆ ಬಂದಿರೋದು. ಈಗ ಆ ಮನೆಯ ಭಾಗ ಒಕ್ಕಳಾಗತ್ತವಾಗ, ಮನೆಯ ಮಧ್ಯಭಾಗ. ಈಗ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಮಧ್ಯಭಾಗ ಅಂತ ಏನಿದೆಯೋ, ಮಧ್ಯಭಾಗ ಇದೆ ತಾನೇ ಅದು. ಈಗಿರಬೇಕಾದ್ರೆ ಬ್ರಹ್ಮತ್ವ ಅಂತಕ್ಕಂಥದ್ದು, ಬ್ರಹ್ಮವಿಧಿ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಬರ್ಕೋಬಹುದು. ಇದು ಸತ್ಯ. ಬ್ರಹ್ಮವಿಧಿ ನಿಮ್ಮ ಮನೆಯಲ್ಲಿದೆಯೇ ಹೊರತು ಬ್ರಹ್ಮ ಕರೆದು ಕಳಿಸಿದ್ದಾನೆ ಅನ್ನೋದು ಇದು ನಾವು ತಿಳ್ಕೊಂಡಿರ್ತಕ್ಕಂಥ ಅವಿವೇಕತನ, ಮೂರ್ಖತನ, ಸೋಮಾರಿತನ. ಈ ವಿಚಾರವನ್ನು ನಿಜಕ್ಕೂ ಯೋಚನೆ ಮಾಡಿದ್ರೆ ಎಷ್ಟು ಸಾವಿರ ಲಕ್ಷ ವರ್ಷಗಳಿಂದ ಈ ಅಜ್ಞಾನತ್ವದಲ್ಲಿ ಬದುಕಿದ್ದೀವಿ. ಅರ್ಥ ಆಗಬೇಕು. ಬ್ರಹ್ಮವಿಧಿ ಅನ್ನೋದು ನಿಮ್ಮ ಮನೆಯ ಮಧ್ಯಭಾಗದಲ್ಲಿದೆ. ನೀವು ತಗೊಂಡೋಗ್ಬಿಟ್ಟು ದೇವ್ರು ಬರೆದು ಕಳಿಸವನೆ, ಬ್ರಹ್ಮ ಬರೆದು ಕಳಿಸವನೆ ಅಂತ ವಾಸ ಮಾಡ್ತಾ ಇದ್ದೀವಲ್ಲ, ನಾವು ಯಾವ ಅರ್ಥದಲ್ಲಿ ಯಾವ ಆಧಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಆ 0 ಇಂದ ಹಿಡಿದು 4 ಮೂಲೆಗಳಿಗೂ ಕೂಡ ನಾವು ಕರೆಕ್ಟಾಗಿ ಉಷ್ಣಾಂಶ ತಾಪಮಾನವನ್ನು, ಈಗ ಭೂಮಿಯಲ್ಲಿ ನಾವು ನಿಂತಿದ್ದೀವಿ, ಮನೆಯನ್ನು ಕಟ್ತಾ ಇದ್ದೀವಿ.
ಒಂದು ದೋಣಿಯಲ್ಲಿ ಹೋಗ್ತೀವಿ, ಬೋಟಲ್ಲಿ ಹೋಗ್ತಾ ಇದ್ದೀವಿ. ಆ ಬೋಟ್ಗೂ ಕೂಡ ಸಮತಟ್ಟವಾಗಿ ತೂಕ ಹಾಕೋಬೇಕು. ಹೌದು, ಹೌದಾ? ಯಾವುದೋ ಒಂದ್ ಕಡೆ ಎತ್ಕೊಳ್ಳುತ್ತೆ, ಗೊತ್ತು ತಾನೆ? ಇವನ್ ಗಾಡಿ ಆಗಲಿ ಯಾವುದೇ ಆಗಲಿ. ಹಾಗಿರಬೇಕಾದ್ರೆ ನೀರಿನ ಮೇಲೆ ನಮ್ಮ ಭೂಮಿ ಇದೆ ಅಂತ ಗೊತ್ತಾದ ಮೇಲೆ ಆ ಸಮತಟ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮನೆಯನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನತಕ್ಕಂಥ ಸತ್ಯ ಗೊತ್ತಿದೆಯಾ? ನಿಜಕ್ಕೂ ಇಲ್ಲ ಗುರುಗಳೇ. ಮತ್ತೆ ಹೆಂಗೆ ನೀವು ಬದುಕ್ತೀರಾ? ಮಾತ್ರಲ್ಲೇ ಬದುಕಬೇಕು. ಯಾಕೆ? ತಾಪಮಾನ ನಿಮ್ಮ ನಿವೇಶನದಲ್ಲಿ ಝೀರೋ ಮಾಡಿಕೊಂಡು, ಯಾಕೆ ಅಂದರೆ ಜೀವನದಲ್ಲಿ ಬದುಕು ಅಂತಕ್ಕಂಥದ್ದು ನಿಮ್ಮ ಮನೆಯಿಂದನೇ ಸತ್ಯ. ನಿಮ್ಮ ಮನೆಯನ್ನೇ ನೀವು ಝೀರೋ ಮಾಡ್ಕೋಬೇಕು. ಯಾಕೆ ಅಂದರೆ ನೀವೆಲ್ಲೋ ಕಲ್ತ್ರೆ ಆಗಲ್ಲ, ಇದು ಕಲಿಯೋಕ್ಕೆ ಎಲ್ಲೂ ಕಾಲೇಜಿಲ್ಲ. ಅದಕ್ಕೆ ಝೀರೋ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಝೀರೋ ಯಾವುದು? ಮಧ್ಯಭಾಗ. ನೋಡ್ಕೊಳ್ಳಿ, ನಿಮ್ಮ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲೇ ಇರಿ, ಚಾಲೆಂಜ್ ಮಾಡಿ ಹೇಳ್ಕೊಡ್ತೀನಿ. ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ವಿಚಾರ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀರಾ? ಅದನ್ನು ಝೀರೋ ಮಾಡಿದ್ದೀರಾ? ಝೀರೋ ಮಾಡೋಕ್ಕೆ ಗೊತ್ತಿದೆಯಾ? ನಿಮ್ಮ ಒಕ್ಕಳಿನ ಆಕಾರ ಯಾವುದಿದೆ? ಝೀರೋನಲ್ಲೇ ಇದೆ. ಹಾಗಿರಬೇಕಾದ್ರೆ ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಉಸಿರಾಟ, ನಮ್ಮ ಆಹಾರ ಜೀರ್ಣ ಆಗೋದು, ಇದೆಲ್ಲವೂ ಕೂಡ ನಮ್ಮ ಒಕ್ಕಳಿನ ಮೂಲಕವಾಗಿ ನಡಿಬೇಕು ಅಂತ ಸತ್ಯ ನಾವು ಎಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ಭವಿಷ್ಯವನ್ನು ಯಾವ ಕಾರಣಕ್ಕೂ ಕೇಳುವಾದ ಅಧಿಕಾರ ನಮಗಿಲ್ಲ. ಭವಿಷ್ಯ ಇರೋದೆಲ್ಲಿ? ನಿಮ್ಮ ವಾಸದ ಮನೆಯಲ್ಲೇ. ಯಾಕೆ ಅಂದರೆ ತಾಪಮಾನವನ್ನು ನೀವು ಗುರುತಿಸೋವರೆಗೂ. ಕಾರಣ, ಇಲ್ಲಿ ಗರ್ಭಿಣಿ ಹೆಂಗಸು ಚೆನ್ನಾಗಿ ಜೀರ್ಣ ಆಗ್ಬೇಕಾದ್ರೆ ಎಲ್ಲಿ ಮಲ್ಕೋಬೇಕು ಅಂತ ಯಾರು ಹೇಳ್ತಾರೆ ನಮ್ಮ? ಸಾಧ್ಯನೇ ಇಲ್ಲ ಗುರುಗಳೇ, ಅಲ್ವಾ? ಅದಕ್ಕೆ ನಿಮ್ದು ಏನು ಅನ್ಕೋತಿರೋ ನನಗೆ ಗೊತ್ತಿಲ್ಲ. ಗರ್ಭಿಣಿ ಆಗಕ್ಕೆ ಮುಂಚೆ ಮಲಗುವ ಬೆಡ್ರೂಮ್ ಯಾವುದು? ಗರ್ಭವತಿ ಆದಮೇಲೆ ಮಲಗುವ ರೂಮು ಯಾವುದು? ಈ ಸತ್ಯ ತಿಳ್ಕೊಂಡ್ರೆ ನಮ್ಗೆ ಸತ್ಯ ಅರ್ಥ ಆಗತ್ತೆ. ಇದೇನು ಅದಕ್ಕೊಂದು ರೂಮ್ ಇದಕ್ಕೊಂದು ರೂಮ್ ಕಟ್ಟಿಸ್ಬೇಕಾ? ಕಟ್ಟಿಸ್ಲೇಬೇಕು. ಯಾಕೆ ಅಂದರೆ ರೂಮ್ ಇರುತ್ತೆ, ನೀವು ಕಟ್ಸೋದು ಬೇಡ. ಆದರೆ ಗರ್ಭವತಿ ಆಗುವಾಗ ಮಲಗಿದ ರೂಮ್ ಯಾವುದು? ಯಾಕೆ ಮಲಗಬೇಕಲ್ಲಿ? ಗರ್ಭವತಿ ಅಂತ ಗೊತ್ತಾದ ಮೇಲೆ ಗಂಡ ದೂರ ಹೆಂಡತಿ ದೂರ, ಅದಕ್ಕೆ ರೂಮ್ ಬೇರೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಕನ್ಸೀವ್ ಅಂತ ಯಾವಾಗ ಗೊತ್ತಾಯ್ತೋ ದಾಂಪತ್ಯ ದೂರ ಆಗಲೇಬೇಕು. ಒಳ್ಳೆ ಮಗು ಬೇಕು, ಜ್ಞಾನವಂತ ಮಗು ಬೇಕು ಅಂದರೆ ದಾಂಪತ್ಯದಲ್ಲಿ ಇದೇನು ಇದು ದೂರ ದೂರ ಆಗ್ಬಿಟ್ರೆ ಹೆಂಗೆ ಅಂತ ಅನ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಆ ದೂರ ಯಾಕಾಗಬೇಕು, ಆಗೋದಕ್ಕೆ ಪ್ರಯುಕ್ತ ಏನು, ಅದ್ರ ಪ್ರಯೋಜನಗಳೇನು, ಅದೆಲ್ಲ ಯಾವಾಗ ತಿಳಿಸೋಣ? ಸೋಮವಾರ ತಿಳಿಸೋಣ. ದಾಂಪತ್ಯ ಅಂತಕ್ಕಂಥದ್ದು ಕನ್ಸೀವ್ ಅಂತ ಗುರುತು ಗೊತ್ತಾದ ಮೇಲೆ, ಗರ್ಭವತಿ ಅಂತ ಗೊತ್ತಾದ ಮೇಲೆ ನೀವು ಏನು ಕೆಲಸ ಮಾಡಬೇಕು? ಗಂಡನಾದವನು ಅವನ ಕರ್ತವ್ಯ ಏನು, ಹೆಂಡತಿಯಾದವಳು ಮಲಗುವ ರೀತಿ ನೀತಿಗಳು, ಪ್ರತಿಯೊಂದು ಕರ್ತವ್ಯವನ್ನು ನಿಭಾಯಿಸಿದ್ರೆ ಒಳ್ಳೆ ಮಗು ಸಿಕ್ಕತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ. ಭವಿಷ್ಯಕ್ಕೆ ಯಾರ ಹತ್ರನೂ ಕೇಳೋದು ಬೇಕಾಗಿಲ್ಲ. ಭವಿಷ್ಯ ಎಲ್ಲಿರೋದು? ನಿಮ್ಮ ಮನೆಯಲ್ಲೇ ಭವಿಷ್ಯ ಇದೆ. ನೀವು ಶಾಸ್ತ್ರ ಕೇಳೋರ ಹತ್ರ ಅವ್ರು ಭವಿಷ್ಯ ಕೇಳಿದ್ರೆ ನೀವು ಜೀವನ ಎಲ್ಲ ಅದನ್ನು ಕಾಯ್ಕೊಂಡೇ ಕೂತಿರಬೇಕು. ತಪ್ಪು ದಾರಿಯಲ್ಲಿ ಹೋಗಬೇಡಿ, ಸತ್ಯವಾದ ದಾರಿಗೆ ಬನ್ನಿ, ನಾವು ತೋರಿಸ್ಕೊಡೋಣ, ಹೇಳ್ಕೊಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಭವಿಷ್ಯಕ್ಕೆ ಮೂಲ ಅರ್ಥ ಎಲ್ಲಿರುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493967.